Hi, my dear students. Today I am going to discuss about the assessment of firms and partners in the income tax subject of 6th sem. So 6th sem ಒಳಗೆ assessment of individual ಕಿಂತನೂ ಅಂದರೆ ಕಂಪೇರ್ಡ್ ಟು ಕ್ಯಾಪಿಟಲ್ ಗೇನ್ ಆಗಿರ್ಬೋದು ನಿಮಗೆ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಇನ್ನೊಂದು ನಿಮಗೆ ಈಸಿ ಅನ್ಸೋದು ಅದರ್ ಸೋರ್ಸ್ ಫಾರ್ 6th ಸೆಮ್ಗೆ ಅಂಡರ್ KVD ಸಿಲೆಬಸ್ ಪ್ರಕಾರ ಈಗ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಎಕ್ಸಾಮ್ನಾಗ 15+5 ಮಾರ್ಕ್ಸಿನ ಕ್ವಶನ್ ಬರುತ್ತೆ ನೆನಪಿಡ್ಬೋದು 15+ ಏನಂತ ಬರುತ್ತೆ 5 ಮಾರ್ಕ್ಸಿನ ಕ್ವಶನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಲಿ ಏನು ಮಾಡ್ಬೋದು ಅಂತಂದ್ರೆ ನೀವು ಇದನ್ನ ಸಾಲ್ವ್ ಮಾಡಬಹುದು. ಆಲ್ರೆಡಿ ಯು ಸ್ಟಡಿ ಇನ್ ದ 5th ಸೆಮ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ಸ್ಟಡಿ ಮಾಡಿದ್ರಿ. ಸೊ ಸೇಮ್ ಹ್ಯಾಸ್ಟೀಸ್ ನಾವೇನು ಮಾಡ್ತಾ ಹೋಗ್ತೇವೆ ಅಂತಂದ್ರೆ ಸೇಮ್ ಹ್ಯಾಸ್ಟೀಸ್ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾ ಏನು ಮಾಡ್ತಾ ಬರ್ತೇನೆ ಅಂತಂದ್ರೆ ನೆನಪಿಟ್ಕೊಳ್ರಿ, ಫಸ್ಟ್ಗೆ ಐ ಶುಡ್ ಕ್ಯಾಲ್ಕುಲೇಟ್ ಏನಂತ ಹೇಳಿ ಅಂತೀನಿ, ಫಾರ್ಮೆಟ್ ಹಾಕ್ಬಿಡ್ತೇನೆ ನಿಮಗೆ ಏನಂತ, ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಫರ್ಮ್ ಅಥವಾ ಟ್ಯಾಕ್ಸೇಬಲ್ ಇನ್ಕಮ್ ಆಫ್ ಫರ್ಮ್. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಕೆಳಗೆ ಫಾರ್ ದ ಅಸೆಸ್ಮೆಂಟ್ ಇಯರ್ ಯಾವುದು 2020-21 ಇನ್ ಬ್ರಾಕೆಟ್ ಪ್ರಿವಿಯಸ್ ಇಯರ್ 2019-20. ಇಲ್ಲೇ ಇನ್ಕಮ್ ಆಫ್ ದ ಫರ್ಮ್ ಅಂತ ಕರಿಬಹುದು ಅಥವಾ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟ್ ಇದು ಏನಂತ ಕರಿಬಹುದು, ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಫರ್ಮ್ ಅಂತ. ಆಕ್ಚುಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ ಅಥವಾ ಟೋಟಲ್ ಇನ್ಕಮ್ ಅಂತಾನು ಕರೀತಾರೆ ಅವರು. ಆಕ್ಚುಲಿ ಏನಂತ ಕರೀತಾರೆ ಅವರು, ಟೋಟಲ್ ಇನ್ಕಮ್ ಅಂತ ಹೇಳಿ ಕರೀತಾರ. ಸೊ ನೆನಪಿಟ್ಕೊಳ್ರಿ, ಈ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ನ ಬಗ್ಗೆ ಸಂಬಂಧಪಟ್ಟಾಗ ನಿಮಗೆ ಅವ್ರು ಆಲ್ಮೋಸ್ಟ್ ಏನ್ ಕೇಳ್ತಾರ ಅಂತಂದ್ರೆ ಅಂಡರ್ ಸೆಕ್ಷನ್ 184 ಅಂಡ್ ಅಂಡರ್ ಸೆಕ್ಷನ್ 40B ನ ನಿಮ್ಗೆ ಅಪ್ಲೈ ಮಾಡ್ರಿ ಅಂತ ಕೇಳ್ತಾನೆ ಆಕ್ಚುಲಿ. ಸೊ ಅಂಡರ್ ಸೆಕ್ಷನ್ 184 ಅಂಡ್ 40B ನ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಇದು ಆಕ್ಚುಲಿ ಈ ಫಾರ್ಮೆಟ್ ಗೊತ್ತಾಗಬೇಕು. ಏನು ಪರ್ಟಿಕ್ಯುಲರ್ ಮತ್ತು ನಾನು ಮೇಕರ್ ಟು ಅಮೌಂಟ್ ಕಾಲಮ್ಸ್, 2 ಅಮೌಂಟ್ ಕಾಲಮ್ ಮಾಡ್ತೇನೆ ನಾನು ನಿಮಗೆ. ಸೊ ನೀವು ಆಲ್ರೆಡಿ 5th ಸೆಮ್ ಒಳಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನ ಕಲ್ತಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಇದನ್ನ ಸಾಲ್ವ್ ಮಾಡ್ಕೊಂತ ಹೋಗ್ತೇವೆ ನಾವು. ಫಸ್ಟ್ ಪಾರ್ಟ್ ಒಳಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನ ಹೆಂಗೆ ಸಾಲ್ವ್ ಮಾಡಿದ್ವಲ್ಲ ಹಂಗೆ ಸಾಲ್ವ್ ಮಾಡ್ತಾ ಬರ್ತೀವಿ. ಒಂದಕ್ಕೆ ಏನ್ ತಗೊಂತೀವಿ, ಅವರು P&L ಅಕೌಂಟ್ ಕೊಟ್ಟಿರ್ತಾರ. ದೇರ್ ಫೋರ್ ಯು ಹ್ಯಾವ್ ಟು ಟೇಕ್ ನೆಟ್ ಪ್ರಾಫಿಟ್ ಫಾರ್ ದ ಇಯರ್. ಫಸ್ಟ್ ಏನ್ ತಗೋಬೇಕು, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ತಗೋಬೇಕು. ಸೊ ತಗೊಂಡೆ ನಾನು. ಓಕೆ, ಫಾರ್ ದಿಸ್ ಅಮೌಂಟ್ ಯು ಹ್ಯಾವ್ ಟು ಆಡ್, now that is called as disallowed expenses. Already you know this disallowed expenses. So but for the disallowed expenses income from business ಗೂ ಮತ್ತು ಇದಕ್ಕೂ ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಏನ್ ಚೇಂಜಸ್ ಆಗೈತೆ ಅಂತಂದ್ರೆ ಯು ಶುಡ್ ಸಿ ಇಟ್ ಏನಂತ ನೋಡ್ಕೊಂತ ಬರ್ರಿ. ನಾವು ಇಲ್ಲೇನ್ ತಗೊಂತಿದ್ವಿ disallowed expenses ನಾಗ ಡೆಪ್ರಿಸಿಯೇಷನ್. ನೋಡ್ರಿ, ನಾನು ಇಲ್ಲಿ ಡೆಪ್ರಿಸಿಯೇಷನ್ ತಗೋಬೇಕಂದ್ರೆ ಕಂಪಲ್ಸರಿ ಅವರು ಅಡ್ಜಸ್ಟ್ಮೆಂಟ್ಗೂ ಡೆಪ್ರಿಸಿಯೇಷನ್ ಕೊಟ್ಟಿರ್ಬೇಕು. ಆ ಪ್ರಾಬ್ಲಮ್ನಾಗ P&L ಅಕೌಂಟ್ನಾಗೂ ಡೆಪ್ರಿಸಿಯೇಷನ್ ಕೊಟ್ಟಿರ್ಬೇಕು, ಜೊತೆಗೆ ಅಡ್ಜಸ್ಟ್ಮೆಂಟ್ನಾಗೂ ಡೆಪ್ರಿಸಿಯೇಷನ್ ಕೊಟ್ಟರೆ ಮಾತ್ರ ಯು ಶುಡ್ ಟೇಕ್ ಡೆಪ್ರಿಸಿಯೇಷನ್ ಹಿಯರ್. ಇಲ್ಲಿ ತಗೋರಿ. ಓಕೆ, ದೆನ್ ಆಫ್ಟರ್ ಒಂದಕ್ಕೆ ಏನು ತಗೊಂಡೆ, ಡೆಪ್ರಿಸಿಯೇಷನ್ ತಗೊಂಡೆ. ಅಂಡ್ ಆಲ್ ಟ್ಯಾಕ್ಸಸ್ ಅಂತಂದ್ರೆ ಯಾವ ಬರ್ತಾವು, ಈಗ ಆಲ್ಮೋಸ್ಟ್ ನಿಮಗೆ ಬರುವಂತ ಟ್ಯಾಕ್ಸಸ್ ಏನಂತಾರೆ, ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಕೊಟ್ಟರೆ ತಗೊಳಂಗಿಲ್ಲ. ಈಗ ನ್ಯೂಲಿ ಏನ್ ಕೇಳ್ಬೋದು, GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೊಟ್ಟರೆ ತಗೋಬಾಡ್ರಿ. ಬಿಕಾಸ್ ನಾ ಇಲ್ಲಿ ಡಿಸಲ್ಡ್ ಎಕ್ಸ್ಪೆನ್ಸಸ್ ತಗೊಳ್ಳೋಣ ಅಂತಂದ್ರೆ those expenses which are not related to business ಅಂತ ಹೇಳಿ. ನಾ ಈಗ ತಗೊಂಡಂತ ಎಕ್ಸ್ಪೆನ್ಸಸ್ ದೇ ಆರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್, ಅಂದ್ರೆ ಬಿಸ್ನೆಸ್ಗೆ ಅವು ಏನಾಗಿರಂಗಿಲ್ಲ, ಸಂಬಂಧಪಟ್ಟಿರಂಗಿಲ್ಲ. ಈಗ GST ಅಂತಂದ್ರೆ ಎದಕ್ಕೆ ಸಂಬಂಧಪಟ್ಟಿರ್ತೈತಿ, ಸೇಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಸಂಬಂಧಪಟ್ಟಿರ್ತೈತಿ. ಹಾಗಾಗಿ GST ತಗೊಳಂಗಿಲ್ಲ. ಹಂಗಾಗಿ ನಾ ತಗೊಂಡಂತದ್ದು ಏನಿದೆ ಇನ್ಕಮ್ ಟ್ಯಾಕ್ಸ್ ಯಾರು ಸಂಬಂಧಪಡ್ತೈತಿ ಅಂದ್ರೆ ಪಾರ್ಟ್ನರ್ ಸಂಬಂಧಪಡ್ತೈತಿ, ವ್ಯಕ್ತಿಗೆ ಸಂಬಂಧಪಡ್ತೈತಿ. ಹಂಗಾಗಿ ತಗೊಂತೇನೆ ನಾನು. ಓಕೆನಾ. ನೆಕ್ಸ್ಟ್ ಒಂದು ಪ್ರಾವಿಷನ್ಸ್ ಅನ್ನೋ ವರ್ಡ್. ಪ್ರಾವಿಷನ್ಸ್ ಮೀನ್ಸ್ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಅಥವಾ ನೀವು ಏನಂತ ಕರಿಬಹುದು PDD. ನೆಕ್ಸ್ಟ್ ಒಂದು ಮುನ್ಸಿಪಲ್ ಟ್ಯಾಕ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮುನ್ಸಿಪಲ್ ಟ್ಯಾಕ್ಸ್ ಅದ್ರ ಮೇಲೆ ಕೊಡ್ತಾರ, HP ಮೇಲೆ ಕೊಡ್ತಾರ, ಬಿಸ್ನೆಸ್ ಸಂಬಂಧಪಟ್ಟಿರಂಗಿಲ್ಲ ಅದು. ಇಲ್ಲಿ ನೋಡ್ರಿ, ನಿಮ್ಗೆ ವೆರಿ ಇಂಪಾರ್ಟೆಂಟ್ಲಿ ಏನ್ ಗೊತ್ತಾಗಬೇಕಂತಂದ್ರೆ ಇಲ್ಲಿ ಎಲ್ಲಾ ಎಕ್ಸ್ಪೆನ್ಸಸ್ ತಗೊಂತೀವಿ, ಬಟ್ ದೋಸ್ ಆರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತೇಳಿ. ಬಿಸ್ನೆಸ್ ಸಂಬಂಧಪಡದೇ ಇರೋಂಥ ಎಲ್ಲ ಐಟಮ್ ನಾವು ತಗೊಂತ ಹೋಗ್ತೀವಿ. ಓಕೆ, ಈಗ ಡೆಪ್ರಿಸಿಯೇಷನ್ ಬಿಸ್ನೆಸ್ ಸಂಬಂಧಪಟ್ಟಿದ ನಿಜ, ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಮಾತ್ರ ಇಲ್ಲಿ ತಗೋಬೇಕು, ಇಲ್ಲಿ ತಗೋಬಾರ್ದು. ಓಕೆ, ಇದಾದ ಮೇಲೆ ನೆನಪಿಟ್ಕೊಳ್ರಿ, ಸ್ಯಾಲರಿ ಟು ಪಾರ್ಟ್ನರ್ಸ್, ವೆರಿ ಇಂಪಾರ್ಟೆಂಟ್. ಸ್ಯಾಲರಿ ಟು ಆಲ್ ಪಾರ್ಟ್ನರ್ಸ್ ತಗೋಬೇಕು ಇಲ್ಲಿ, ನೆನಪಿಟ್ಕೊಳ್ರಿ. ಇನ್ನೊಂದು ವರ್ಡ್ ನೀಟಾಗಿ ಬರ್ತದೆ ನಾನು. ಸ್ಯಾಲರಿ ಟು ಆಲ್ ಪಾರ್ಟ್ನರ್ಸ್, ಕಮಿಷನ್ ಟು ಪಾರ್ಟ್ನರ್, ಕ್ಲಿಯರ್. ನೆಕ್ಸ್ಟ್ ಒಂದು ಏನಪ್ಪಾ, ಬೋನಸ್ ಟು ಪಾರ್ಟ್ನರ್. ಒಟ್ಟು ಪಾರ್ಟ್ನರ್ಶಿಪ್ ಕೊಟ್ಟಂತವೆಲ್ಲವೂ ತಗೋಬೇಕು. ನೆನಪಿಟ್ಕೊಡ್ರಿ, ಈ ಇಂಪಾರ್ಟೆಂಟ್ ವರ್ಡ್ ಹೇಳತ್ತೀನಿ, ಇದೇ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ ಬ್ರಾಕೆಟ್ ಎಕ್ಸೆಸ್ ಆಫ್
12%. ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋಬೇಕು, ಅದು 12%ಗಿಂತ ಏನಿರ್ಬೇಕು, ಜಾಸ್ತಿ ಇರಬೇಕು. ಸೊ 12%ಗಿಂತ ಜಾಸ್ತಿ ಇದ್ರೆ ಮಾತ್ರ ನೀವು ಏನು ತಗೋಬೇಕು, ಇಲ್ಲೇ ಏನು ತಗೋಬೇಕು, ಡೆಪ್ರಿಸಿಯೇಷನ್ ತಗೋಬೇಕು. ಇಲ್ಲ ತಗೊಳಕ್ ಹೋಗಬಾರ್ದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋಬೇಕು, ಅದು ಎಷ್ಟು ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು, 12%ಗಿಂತ ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ ಏನಪ್ಪ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಕೊಟ್ಟಾನ, ಎಕ್ಸಾಕ್ಟ್ಲಿ 12% ಕೊಟ್ಟಾನ ಕೈ ಬಿಡೋದು, 10% ಕೊಟ್ಟಾನ ಹಂಗಂದ್ರೆ ಅದನ್ನು ಕೈ ಬಿಡೋದು, ಹಂಗಂದ್ರೆ 14% ಕೊಟ್ಟಾನ ಅಂತ ತಿಳ್ಕೊಳ್ರಿ. ಹಂಗಂದ್ರೆ ಅವ ಕೊಟ್ಟಿದ್ದು ಎಷ್ಟು ಪರ್ಸೆಂಟ್ ಕೊಟ್ಟಾನ, 14% ಕೊಟ್ಟಾನ. ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಯ್ತು, 2% ಹೆಚ್ಚಿಗೆ ಆಯ್ತಲ್ಲ, ಆ 2% ಅಷ್ಟು ತಗೋಬೇಕು. ಸೊ ಕ್ಲಿಯರ್ ಆಯ್ತಾ. ಸೊ ಈ ತರ ನಾವೇನ್ ಮಾಡ್ತಾ ಹೋಗ್ತೇವೆ ಅಂತಂದ್ರೆ ಐಟಮ್ಸ್ ತಗೊಂತ ಹೋಗ್ತೀವಿ. ಇನ್ನೊಂದು ಪರ್ಸನಲ್ ಎಕ್ಸ್ಪೆನ್ಸಸ್ ತಗೊಂತೀವಿ, ಡ್ರಾಯಿಂಗ್ಸ್ ಆಗಿರ್ಬೋದು ಅಂತ, ಅಥವಾ ಏನಾರ ಎಕ್ಸ್ಪೆನ್ಸಸ್ ಪರ್ಸನಲಿ ಸಂಬಂಧಪಟ್ಟಂತ ಎಲ್ಲ ಎಕ್ಸ್ಪೆನ್ಸಸ್ ಇದೆಲ್ಲ ತಗೊಂತೀವಿ ಅಂತ. ಸೊ ಕ್ಲಿಯರ್ ಆಗಿರ್ಬೋದು ಅನ್ಕೊಂತೇನೆ ನಾನು. ಸೊ ಇವೆಲ್ಲ ಐಟಮ್ ನಾನು ತಗೊಂತ ಹೋಗ್ತೀನಿ. PDD ಬರ್ತೀನಿ, ಪ್ರಾವಿಷನ್ಸ್ ಬರ್ತೀನಿ, ಇನ್ಕಮ್ ಟ್ಯಾಕ್ಸ್, ಡೆಪ್ರಿಸಿಯೇಷನ್, ಮುನ್ಸಿಪಲ್ ಟ್ಯಾಕ್ಸ್. ಸೊ ಎಕ್ಸ್ಪೆನ್ಸಸ್ ಆರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ನಿಮಗೆ ಅಲ್ಲಿ ಒಂದು ಎಕ್ಸ್ಪೆನ್ಸಸ್ ನೋಡಿದ್ರೆ ಅದು ಎಕ್ಸ್ಪೆನ್ಸಸ್ ಇನ್ನೂ ಒಂದು ಮೇನ್ ಆಗ್ಬಿಟ್ಟೆ ನಾನು, ಪರ್ಚೇಸ್ ಆಫ್ ಅಸೆಟ್ ಅಂದ್ರೆ ಇದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನಿಮ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಏನಂತ ಬರ್ತೀನಿ, ಪರ್ಚೇಸ್ ಆಫ್ ಅಸೆಟ್ಸ್ ಅಂತ ಬರ್ತೀನಿ. ಆರ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು expenses relating to purchase of asset. ನೋಡ್ರಿ, ಅಸೆಟ್ ಪರ್ಚೇಸ್ ಮಾಡಂತ ಎಲ್ಲ ಎಕ್ಸ್ಪೆನ್ಸ್. ಫಾರ್ ಎಕ್ಸಾಂಪಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಾನ ಫರ್ನಿಚರ್ ಪರ್ಚೇಸ್ ಅಂತೇಳಿ, ಅಸೆಟ್ ಪರ್ಚೇಸ್ ಇತ್ತಂತಂದ್ರೆ ಇದು ತಗೋಬೇಕು. ಸೊ ನೆನೆ ಬಿಡಬಹುದು, ಅಸೆಟ್ ಪರ್ಚೇಸ್ ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಎಲ್ಲವನ್ನೂ ಬರ್ದೀನಿ. ಇದ್ರಾಗ ನಿಮ್ಮ ಎಕ್ಸಾಮ್ನಾಗ ಬರೋಂಥ ಎಲ್ಲವನ್ನೂ ಬರ್ಕೊಂಡಿನಿ. ನೋಡ್ರಿ, ಇಲ್ಲಿ ಒಂದು ಕಂಡೀಷನ್ ಮೇನ್ ತಿಳ್ಕೊಡ್ರಿ, ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಕಂಪಲ್ಸರಿ 12%ಗಿಂತ ಏನಿರ್ಬೇಕು, ಜಾಸ್ತಿ ಇರಬೇಕು. ಅಂದ್ರೆ ಅಷ್ಟೇ ತಗೋಬೇಕು, ಇದು ತಗೊಳಕ್ ಹೋಗಬಾರ್ದು. ಇದನ್ನ ಹೊರಗೆ ಬರ್ಕೊಡ್ರಿ, ಹೊರಗೆ ಬರ್ಕೊಂಡ್ಮೇಲೆ ಲೆಸ್ ನೆನಪಿಟ್ಕೊಳ್ರಿ, ಅಲೋಬಲ್ ಡೆಪ್ರಿಸಿಯೇಷನ್ ಅಂತ ಲೆಸ್ ಮಾಡಬೇಕು. ಅಲೋಬಲ್ ಡೆಪ್ರಿಸಿಯೇಷನ್ ಅಂತ ಹೇಳಿ ಲೆಸ್ ಮಾಡಬೇಕು ಅಂಡರ್ ಸೆಕ್ಷನ್ 32 ಪ್ರಕಾರ. ಸೊ ಅಲೋಬಲ್ ಡೆಪ್ರಿಸಿಯೇಷನ್ ಅಂದ್ರೆ ಸರ್ ಏನ್ರಿ ಇದು ಅಂತಂದ್ರೆ ಅನ್ಬಾಡ್ರಿ, ನಾ ಹೇಳ್ತೇನೆ ಕೇಳ್ರಿ. ಇಲ್ಲಿ ಡೆಪ್ರಿಸಿಯೇಷನ್ ಸಮ್ಟೈಮ್ಸ್ ಅಡ್ಜಸ್ಟ್ಮೆಂಟ್ ಆಗಿ ಹೆಚ್ಚಿಗೆ ಇದ್ರೆ ನೋ ಪ್ರಾಬ್ಲಮ್, ಕಡಿಮೆ ಇದ್ದಾಗ ಒಂದು ಸ್ವಲ್ಪ ಡಿಫಿಕಲ್ಟಿ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾ ಏನ್ ಮಾಡ್ತೀವಿ ಅಂದ್ರೆ ಬುಕ್ ಒಳಗೆ ಏನ್ ಮಾಡ್ತಾನೆ, ಡೆಪ್ರಿಸಿಯೇಷನ್ ಇಲ್ಲೇ ಎರಡರಾಗ ಲೆಸ್ ಮಾಡ್ಕೊಂಡ್ಬಿಡ್ತಾನೆ. ಕೆಲವೊಂದು ಟೈಮ್ ಅದಕ್ಕೆ ಈಸಿ ಅನಿಸ್ಬೋದು, ಕೆಲವೊಂದು ಟೈಮ್ ಕನ್ಫ್ಯೂಸ್ ಅನಿಸ್ತೈತಿ. ನೋ ವರಿ, ಫಸ್ಟಿಗೆ ಅಕೌಂಟ್ನಾಗ ಕೊಟ್ಟಂತ ಡೆಪ್ರಿಸಿಯೇಷನ್ ಇಲ್ಲಿ ತಗೊಳ್ರಿ, ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಂತ ಡೆಪ್ರಿಸಿಯೇಷನ್ ಇಲ್ಲಿ ತಗೋರಿ. ಎಲ್ಲಿ ಕೊಟ್ಟಿರ್ತಾರೆ ಡೆಪ್ರಿಸಿಯೇಷನ್, ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಂತ ಡೆಪ್ರಿಸಿಯೇಷನ್ ಇಲ್ಲಿ ತಗೋರಿ. ಅರ್ಥ ತರ ಹೇಳ್ತದೆ, ಅಕೌಂಟ್ನಾಗ ಕೊಟ್ಟಂತ ಡೆಪ್ರಿಸಿಯೇಷನ್ ಇಲ್ಲಿ ತಗೋರಿ, ಪೇಂಡಲ್ ಅಕೌಂಟ್ನಾಗ ಕೊಟ್ಟಿದ್ದು ಇಲ್ಲಿ ತಗೋರಿ. ಒಂದ್ ವೇಳೆ ಪೇಂಡಲ್ ಅಕೌಂಟ್ನಾಗ ಅಷ್ಟ ಕೊಟ್ಟಾನ, ಅಡ್ಜಸ್ಟ್ಮೆಂಟ್ ಕೊಟ್ಟೇ ಇಲ್ಲ ಅಂತ ತಿಳ್ಕೊಳ್ಳಿ. ಪೇಂಡಲ್ ಅಕೌಂಟ್ನಾಗ ಅಷ್ಟ ಕೊಟ್ಟಾನ, ಏನ್ ಕೊಟ್ಟಿಲ್ಲ, ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟೇ ಇಲ್ಲ ಅಂತಂದ್ರೆ ಡೆಪ್ರಿಸಿಯೇಷನ್ ತಗೊಂಡ್ ಹೋಗ್ಬೇಡಿ. ಕಂಪಲ್ಸರಿ ಡೆಪ್ರಿಸಿಯೇಷನ್ ಅಕೌಂಟ್ನಾಗ ಕೊಟ್ಟಿರ್ಬೇಕು, ಪ್ಲಸ್ ಎಲ್ಲಿ ಕೊಟ್ಟಿರ್ಬೇಕು, ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ಬೇಕು. ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದ ಇಲ್ಲಿ ಲೆಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಲೆಸ್ ಇನ್ಕಮ್ಸ್ ಆರ್ ನಾಟ್ ರಿಲೇಟೆಡ್ ಟು ವೆರಿ ಇಂಪಾರ್ಟೆಂಟ್, ಅಥವಾ ಇನ್ಕಮ್ಸ್ ಅಂಡರ್ separate heads. ಇನ್ಕಮ್ಸ್ ಅಂಡರ್ ಸಪರೇಟ್ ಹೆಡ್ಸ್ ಅಂತಂದ್ರೆ, ಈಗ ಎಕ್ಸಾಂಪಲ್ ನಿಮ್ಗೆ ನೀಟಾಗಿ ಹೇಳ್ತೀನಿ ಕೇಳಿ. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಲೆಕ್ಕ. ಈಗ ಪಾರ್ಟ್ನರ್ಶಿಪ್ ಮಾಡತ್ತಾರ ಅಂದ್ರೆ ದಟ್ ಈಸ್ ಬಿಸ್ನೆಸ್ ಅಲ್ಲ. ಇದು ಏನಂತ ಕ್ಯಾಲ್ಕುಲೇಷನ್ಸ್ ಆಫ್ ಬಿಸ್ನೆಸ್ ಸಂಬಂಧಪಟ್ಟಿದ್ದು, ನೆನಪಿಟ್ಕೊಳ್ಳಲ್ಲ. ಇದು ಕ್ಯಾಲ್ಕುಲೇಷನ್ ಆಫ್ ಎದಕ್ಕೆ ಸಂಬಂಧಪಟ್ಟಿದ್ದು, ಬಿಸ್ನೆಸ್ ಸಂಬಂಧಪಟ್ಟಿರೋದು. ಬಟ್ ಒಂದ್ ವೇಳೆ ಬಿಸ್ನೆಸ್ ಸಂಬಂಧಪಡದೇ ಇರೋಂಥ ಹೆಡ್ಸ್ ಅಂತ ಹೋಗ್ಬೇಕಂತ ಹೇಳಿ ನಾನು. ಯಾವ್ಯಾವು ಹಂಗ ನೋಡ್ರಿ, ಎಲ್ಲಾ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ನೋಡ್ರಿ, ಇಂಟ್ರೆಸ್ಟ್ ಅಂಡ್ ಡಿಬೆಂಚರ್, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಏನಾಕೊಳ್ಳಿ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ನ ತಗೋಬೇಕು. ಯಾಕಂದ್ರೆ ಅದು ಬಿಸ್ನೆಸ್ ಸಂಬಂಧಪಡದೇ ಇರೋಂಥ ಐಟಮ್ ತಗೋಬೇಕು. ಅರ್ಥ ತರ ಹೇಳ್ತಿದ್ರೆ ನೆಕ್ಸ್ಟ್ ಒಂದು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇನ್ ಬ್ರಾಕೆಟ್ ಡಿಸ್ಅಲೌಡ್. ನೋಡ್ರಿ, ಬ್ಯಾಡ್ ಡೆಟ್ಸ್ ತಗೋಬೇಕು, ಏನಾಗಿರ್ಬೇಕು ಅದು ಬ್ರಾಕೆಟ್ ನಾಗ ಏನಂತ ಕೊಟ್ಟಿರ್ಬೇಕವ, ಡಿಸ್ಅಲೌಡ್ ಅಂತ ಕೊಟ್ಟರೆ ಅಷ್ಟು ತಗೋಬೇಕು. ಒಂದ್ ವೇಳೆ ಅವರು ಅಲೌಡ್ ಅಂತ ಕೊಟ್ಟರೆ ತಗೋಬಾರ್ದು. ಈಗ ಬ್ಯಾಡ್ ಡೆಟ್ಸ್ ರಿಕವರ್ಡ್ ತಗೊಂತೀವಿ ಯಾವಾಗ ಅಂದ್ರೆ ಇನ್ ಬ್ರಾಕೆಟ್ ನಾಗ ಏನಂತ ಕೊಟ್ಟಿರ್ಬೇಕವ, ಡಿಸ್ಅಲೌಡ್ ಅಂತ ಕೊಟ್ಟಿರ್ಬೇಕು. ಅರ್ಥ ಹೇಳ್ತಾರೆ. ಸೊ ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಆಗಿ ಕ್ಯಾಪಿಟಲ್ ಗೇನ್ ಆಗಿರ್ಬೋದು, ನಾ ಹೇಳಿದಲ್ಲ ಅದರ್ ಹೆಡ್ಸ್, ಅಥವಾ HP ಆಗಿರ್ಬೋದು, ರೆಂಟ್ ಫ್ರಮ್ ಯಾವ್ದು ಹೌಸ್ ಪ್ರಾಪರ್ಟಿ HP,
ಅಥವಾ ಇನ್ನೊಂದು ಲಾಸ್ಟ್ ಕ್ಯಾಶುವಲ್ ಇನ್ಕಮ್ಸ್. ಕ್ಯಾಶುವಲ್ ಇನ್ಕಮ್ಸ್ ಅಂದ್ರೆ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರಿ ಅದರ್ ಇನ್ಕಮ್ಸ್ ಒಳಗೆ. ಸೊ ಅದರ್ ಇನ್ಕಮ್ಸ್ ಒಳಗೆ ಬರುವಂತ ಕ್ಯಾಶುವಲ್ ಇನ್ಕಮ್ಸ್. ಕ್ಯಾಶುವಲ್ ಇನ್ಕಮ್ಸ್ ಅಂದ್ರೆ ಯಾವ ನೋಡ್ರಿ, ವಿನಿಂಗ್ ಫ್ರಮ್ ಲಾಟ್ರಿ, ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ಸ್ ಅಂತ ಕರಿತೀವಿ. ವಿನಿಂಗ್ ಫ್ರಮ್ ಲಾಟ್ರಿ, ವಿನಿಂಗ್ ಫ್ರಮ್ ಕಾಸ್ವರ್ಡ್ ಫಸಲ್ಸ್, ವಿನಿಂಗ್ ಫ್ರಮ್ ಹಾರ್ಸ್ ರೇಸ್, ಇಂಥವೆಲ್ಲ ಎದಕ್ಕೆ ಅಂತ ಕರಿತೀವಿ ನಾವು, ಕ್ಯಾಶುವಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇವೆಷ್ಟು ಇದ್ರ ಬರುತ್ತೆ ಈಗ ನೋಡ್ರಿ 5 ಹೆಡ್ಡಿಂಗ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಸಂಬಂಧಿಸಿದವು ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಮತ್ತು ಕ್ಯಾಶುವಲ್ ಇನ್ಕಮ್, ಸ್ಯಾಲರಿ ಬರಲ್ಲ ಇಲ್ಲಿ. ನೆಕ್ಸ್ಟ್ ಒಂದು ಎಚ್ ಪಿ ಸಂಬಂಧಪಟ್ಟಿದ್ದೇನ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದೇನಿದು ಬಿಸ್ನೆಸ್. ಸೊ ನಾ ಕ್ಲಿಯರ್ ಅಂತ ಹೇಳ್ತಿದ್ದೆ. ಕ್ಯಾಪಿಟಲ್ ಗೇನ್ ಅನ್ನ ಓಡಿದ್ವು ಅಂದ್ರೆ ಇದು ತಗೋಬೇಕು, ಕ್ಯಾಪಿಟಲ್ ಗೇನ್. ಇವೆಲ್ಲ ಏನ ಇನ್ಕಮ್ಸ್ ಅಂದ್ರೆ ಏನಂತ ಬರೆಯೋದು, ಸಪರೇಟ್ ಹೆಡ್. ಇವನ್ನ ನಾವು ಟೋಟಲ್ ತಗೊಂಡು ಲೆಸ್ ಮಾಡಬೇಕು. ಲೆಸ್ ಮಾಡಿದ ಮೇಲೆ ಬಂದಂತ ಆನ್ಸರ್ಗೆ ನಾವು ಏನಂತ ಕರಿತೀವಿ, ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ನೆನಪಿಟ್ಕೊಳ್ರಿ, ಲಾಸ್ಟ್ ಬಂದಂತ ಆನ್ಸರ್ ನಾವೇನಂತ ಕರಿತೀವಿ, ಬುಕ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸೊ ನೀವು ಈ 15 ವರ್ಷದಾಗ ಇದನ್ನ ಹಾಕಿ ನೀವು ಏನ್ ಕಂಡಿಡ್ಬೇಕು, ಬುಕ್ ಪ್ರಾಫಿಟ್ ಕಂಡಿಡ್ಬೇಕು. ಸೊ ಇಲ್ಲಿಗೆ ನಿಮ್ದು ಹಾಫ್ ಪ್ರಾಬ್ಲಮ್ ಮುಗಿದಂಗೆ. ಆಲ್ರೆಡಿ ಎಲ್ಲರೂ ನೀವು ಇದನ್ನ ಸ್ಟಡಿ ಮಾಡಿದ್ರಿ. ಏನಂತ, ನೆಟ್ ಪ್ರಾಫಿಟ್ ಫಾರ್ ದ ಇಯರ್, ಡಿಸ್ಅಲರ್ಡ್ ಎಕ್ಸ್ಪೆನ್ಸಸ್ ಕೊಡ್ತಿರ್ತಾನ, ಆ ಡಿಸ್ಅಲರ್ಡ್ ಎಕ್ಸ್ಪೆನ್ಸಸ್ ನ ತಗೊಂಡು ಆಡ್ ಮಾಡ್ಕೊಂಡು ಬರಿತೀವಿ. ಅದರೊಳಗೆ ಫಸ್ಟ್ ಒಂದು ಏನ್ ಲೆಸ್ ಮಾಡಬೇಕು, ಅಲೋಬಲ್ ಡೆಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾನೆ, ಅದು ಲೆಸ್ ಮಾಡ್ಕೋಬೇಕು. ಸೊ ಬಂದಂತ ಆನ್ಸರ್ಗೆ ಇನ್ಕಮ್ಸ್ ಅಂಡರ್ ಸಪರೇಟ್ ಹೆಡ್ ಅಂತ ಹೇಳಿ ಎಲ್ಲ ಇನ್ಕಮ್ ಕಳ್ಕೊಂಡ ಮೇಲೆ ಬಂದಂತ ಆನ್ಸರ್ಗೆ ಏನಂತ ಕರಿತೀವಿ ನಾವು, ಬುಕ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಇಲ್ಲಿಂದ ಸ್ಟಾರ್ಟ್. ಈಗ ನೀವು ಏನ್ ಕಂಡಿಡ್ಕೊಂಡ್ರಿ, ಬುಕ್ ಪ್ರಾಫಿಟ್ ಕಂಡಿಡ್ಕೊಂಡ್ರಿ. ಸೊ ಇಲ್ಲಿ ಬುಕ್ ಪ್ರಾಫಿಟ್ ಬರ್ಕೊಂತೀನಿ ಕೇಳಿ. ಇದು 2 ಹೆಡ್ಡಿಂಗ್, ಸಾರಿ 2 ಅಮೌಂಟ್ ಕಾಲಮ್, ಪರ್ಟಿಕ್ಯುಲರ್ 2 ಅಮೌಂಟ್ ಕಾಲಮ್ ಹಾಕಿರ್ತೀರಿ. 2ನೇ ಅಮೌಂಟ್ ಕಾಲಮ್ನಾಗ ಈ ಬುಕ್ ಪ್ರಾಫಿಟ್ ಬಂದೈತಿ. ನಿಮಗೆ ಏನ್ ಬಂದೈತಿ, ಬುಕ್ ಪ್ರಾಫಿಟ್ ಬಂದೈತಿ. ಸೊ ಬುಕ್ ಪ್ರಾಫಿಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ಕೇಳಿ ಒಂದು ನಿಮಿಷ. ಈಗ ನೀವೇನ್ ಕಂಡಿಡ್ಕೊಂಡ್ರಿ, ಪರ್ಮನೆಂಟ್ ಬುಕ್ ಅಂದ್ರೆ ಬುಕ್ ಪ್ರಾಫಿಟ್ ಕಂಡಿಡ್ಕೊಂಡ್ರಿ. ಇಲ್ಲಿಂದ ಏನ್ ಲೆಸ್ ಮಾಡ್ಬೇಕಂದ್ರೆ, ಲೆಸ್ ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ 40B, ಅಂಡರ್ ಸೆಕ್ಷನ್ ಸಬ್ ಕ್ಲಾಸ್ ಬಿ. ನೋಡ್ರಿ, ಅಲೋಬಲ್ ಸ್ಯಾಲರಿನ ರಿಡಕ್ಷನ್ ಮಾಡ್ಬೇಕು. ಇದಕ್ಕೆ ಒಂದಿಷ್ಟು ಕಂಡೀಷನ್ ಅದು, ಒಂದಿಷ್ಟು ಕಂಡೀಷನ್ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾನೆ ಈ ಚಾಪ್ಟರ್ನಾಗ. ಓಕೆ, ಕ್ಲಿಯರ್ ಆಗ್ತಾ ಇದೆ ಎಲ್ಲರಿಗೆ? ಸೊ ಎಕ್ಸ್ಪ್ಲೇನ್ ಮಾಡೋಣ ಹಂಗಂದ್ರೆ ಅದನ್ನ. ಸೊ ಇದ್ರಾಗ ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ 40B ಒಳಗೆ ಫಸ್ಟ್ ಒಂದು ನೆನಪಿಟ್ಕೊಳ್ರಿ, ಈ ಬುಕ್ ಪ್ರಾಫಿಟ್ ಒಂದು ಇಮ್ಯಾಜಿನೇಷನ್ ತಗೊಂತೀವಿ. ಬುಕ್ ಪ್ರಾಫಿಟ್ ಒಂದು 3 ಲಕ್ಷದ ಒಳಗೆ ಐತಿ, ಒಂದು 2 ಲಕ್ಷ ಐತಿ ಅಂತ ತಿಳ್ಕೊಳ್ಳಿ. ಸದ್ಯಕ್ಕೆ ಬುಕ್ ಪ್ರಾಫಿಟ್ ಎಷ್ಟೈತಿ ಇಮ್ಯಾಜಿನೇಷನ್ ಪ್ರಕಾರ, 2 ಲಕ್ಷ ಐತಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಯಾವಾಗ್ಲೂ ಬುಕ್ ಪ್ರಾಫಿಟ್ ಮೇಲೆ ನೆನಪಿಟ್ಕೊಳ್ರಿ, ಯಾವಾಗ್ಲೂ ಫಸ್ಟ್ 90% ಆಫ್ ಬುಕ್ ಪ್ರಾಫಿಟ್ ನಾವೇನ್ ಮಾಡ್ಬೇಕು, ಸ್ಯಾಲರಿನ ಪ್ರೊವೈಡ್ ಮಾಡ್ಬೇಕು. ಏನ 90% ಆನ್ ದ ಫಸ್ಟ್ 3 lakh, ಅಂದ್ರೆ ಆನ್ ದ ಫಸ್ಟ್ 3 lakh ಆಫ್ ಯಾವ್ದ್ರಿ, ಬುಕ್ ಪ್ರಾಫಿಟ್. BP ಅಂದ್ರೇನು, ಬುಕ್ ಪ್ರಾಫಿಟ್ ಎಂದು ಫಸ್ಟ್ 3 lakh ಮೇಲೆ ಎಷ್ಟು ಪರ್ಸೆಂಟ್ ಕೊಡ್ಬೇಕಂತ, 90% ಕೊಡಬೇಕು. 3 lakh ಅಂದ್ರೆ ಅಪ್ ಟು 3 lakh ಅಂತ. ಈ ಫಾರ್ ಎಕ್ಸಾಂಪಲ್ ನಮ್ಮ ಬುಕ್ ಪ್ರಾಫಿಟ್ ಎಷ್ಟಿತ್ತು, 2 ಲಕ್ಷ, 3 ಲಕ್ಷದ ಒಳಗೆ ಐತಿ. ಇಲ್ಲಿ 3 ಲಕ್ಷದ ಮಟ ನಾವು ಎಷ್ಟು ಪರ್ಸೆಂಟ್ ಕೊಡ್ಬೇಕು, 90% ಬುಕ್ ಪ್ರಾಫಿಟ್ ಕೊಡ್ಬೇಕು. ಏನ ಸ್ಯಾಲರಿನ. ಈಗ ಹಂಗಂದ್ರೆ ಎಷ್ಟು ಐತಿ ಇಲ್ಲಿಗೆ, ಹಂಗಂದ್ರೆ 90% ಆಫ್ 2 lakh ಅಂತ ತಗೊಂತೀವಿ. ನಾ ಹೇಳೋದು ಕೇಳ್ರಿ, ಫಸ್ಟ್ 3 lakh ಅಂತಂದ್ರೆ ಅಪ್ ಟು 3 lakh ಮಟ ನೀವು ಏನ್ ಕೊಡ್ಬೇಕು, 90% ಕೊಡ್ಬೇಕು. 3 lakh ಮೇಲೆ ಐತೆ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಇದು 2 lakh ಬದಲಿ ಎಷ್ಟು ಐತಿ, ಈಗ 5 lakh ಐತೆ ಅಂತ ಇಮ್ಯಾಜಿನೇಷನ್ ಮಾಡ್ತೀನಿ. ಸೊ ಈ 5 lakh ಒಳಗ ಫಸ್ಟ್ 3 lakh ಗೆ ಎಷ್ಟು ಪರ್ಸೆಂಟ್ ಕೊಡ್ಬೇಕು, 90% ಕೊಡ್ಬೇಕು. ಇನ್ನು ಉಳಿದಂತ ಅಮೌಂಟ್ ಮೇಲೆ ಎಷ್ಟು ಪರ್ಸೆಂಟ್ ಕೊಡ್ಬೇಕಂದ್ರೆ 60% ಆನ್ ರಿಮೈನಿಂಗ್ ಅಮೌಂಟ್ ಆಫ್ ಯಾವ್ದು, ಬುಕ್ ಪ್ರಾಫಿಟ್ ಮೇಲೆ ಕೊಡಬೇಕು. ಸೊ ಇವನ್ನೆರಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ಕೊಂತೀವಿ. ಬರ್ಕೊಂಡು ಇದನ್ನ ಏನ್ ಮಾಡ್ಬೇಕು, ಟೋಟಲ್ ಮಾಡ್ಬೇಕು. ಒಂದು ವಿಚಾರ ಕೇಳಿ, ನಿಮ್ದು 3 ಲಕ್ಷಕ್ಕಿಂತ ಕಡಿಮೆ ಇತ್ತಂದ್ರೆ ಇದೊಂದೇ ಬರ್ತೈತಿ, ಯಾವ್ದು 90% ಆಫ್ ಬುಕ್ ಪ್ರಾಫಿಟ್ ಅಷ್ಟೇ ಬರ್ತೈತಿ. ಸೊ 90% ಆಫ್ ಬುಕ್ ಪ್ರಾಫಿಟ್ ಅಪ್ ಟು 3 lakh ಅದ ನೆನಪಿಟ್ಕೊಳ್ರಿ. 90% ಆಫ್ ಬುಕ್ ಪ್ರಾಫಿಟ್ ಅಪ್ ಟು ಏನದು 3 lakh. ಒಂದ್ ವೇಳೆ ನಿಮ್ದು ಬುಕ್ ಪ್ರಾಫಿಟ್ 3 ಲಕ್ಷದೊಳಗೆ ಐತಂದ್ರೆ ಇದೊಂದು ಅಪ್ಲಿಕೇಬಲ್ ಆಗೈತಿ. ಒಂದ್ ವೇಳೆ 3 ಲಕ್ಷಕ್ಕಿಂತ ಹೆಚ್ಚಿಗೆ ಐತಿ ಅಂದಾಗ ಏನಕ್ಕೆ 2 ಅಪ್ಲೈ ಆಗ್ತಾವ. ಫಸ್ಟ್ 3 ಲಕ್ಷದ ಮಟ 90% ಅಪ್ಲೈ ಆಗ್ತೈತಿ. ಇನ್ನು ಉಳಿದಂತ ಅಮೌಂಟ್ ಮೇಲೆ ಎಷ್ಟು ಪರ್ಸೆಂಟ್ ಅಪ್ಲೈ ಆಗೈತಿ, 60%. ಹೆಂಗಾಗ 4 ಲಕ್ಷ ಐತೆ ಅಂತ ತಿಳ್ಕೊಂಡು, ಬೇಡ 5 ಲಕ್ಷ ರೌಂಡ್ ಅಪ್ ಆಗೈತಿ, 4 ಲಕ್ಷ ತಿಳ್ಕೊಂಡು ಫಸ್ಟ್ 3 ಲಕ್ಷ ಕೊಟ್ಟೆ, 3 ಲಕ್ಷದ ಮೇಲೆ 90% ಕೊಟ್ಟೆ. ಆಮೇಲೆ ಇನ್ನೂ ಎಷ್ಟು ಅಮೌಂಟ್ ಉಳಿತು, 1,50,000 ಉಳಿತಲ್ಲ, ಆ 1,50,000 ಮೇಲೆ ಎಷ್ಟು ಪರ್ಸೆಂಟ್ ಕೊಡ್ತಾನ, 60% ಕೊಡ್ತಾನ. ಅಂಡರ್ಸ್ಟ್ಯಾಂಡ್ ಆತ? ಸೊ ಇದ್ರ ಕೊಟ್ಟಾಗ ನೆನಪಿಟ್ಕೊಳ್ರಿ, ಇದ್ರ ಕೊಟ್ಟಾಗ ಮಿನಿಮಮ್ ಸ್ಯಾಲರಿ ಕಂಪ್ಯಾರಿಸನ್ ಮಾಡ್ಬೇಕು.
ಈ ಕಂಪ್ಯಾರಿಸನ್ ಮಾಡ್ಬೇಕು, ಮಿನಿಮಮ್ ಸ್ಯಾಲರಿನ ಕಂಪ್ಯಾರಿಸನ್ ಮಾಡಬೇಕು. ಮಿನಿಮಮ್ ಸ್ಯಾಲರಿ ಫಿಕ್ಸ್ ಆಗಿ ಎಷ್ಟೈತೆ ಅಂದ್ರೆ 1,50,000 ಐತಿ. ಫಿಕ್ಸ್ ಆಗಿ ಎಷ್ಟೈತಿ ಮಿನಿಮಮ್ ಸ್ಯಾಲರಿ? 1,50,000 ಐತಿ. ಇದ್ರಾಗ ಅಮೌಂಟ್ ತಗೋಬೇಕು ನೀವು. ಯಾವ ಅಮೌಂಟ್ ತಗೋಬೇಕಂದ್ರೆ ವಿಚ್ ಎವರ್ ಈಸ್ ಹೈಯರ್. WIH ಅಂದ್ರೇನು? ವಿಚ್ ಎವರ್ ಈಸ್ ಹೈಯರ್ ನ ನೀವೇನ್ ತಗೋಬೇಕು? ಕನ್ಸಿಡರೇಷನ್ ತಗೋಬೇಕು. ಅಂಡರ್ಸ್ಟ್ಯಾಂಡ್ ಆತ ಆಗಿಲ್ಲ? ಈಗ ನೋಡ್ರಿ, ಇದು ಫಸ್ಟ್ ಬುಕ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದು. ಇದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ನಾವು ಈ ಫಾರ್ಮ್ಯಾಟ್ ಹಾಕೋದು. ಹೌದಾ? ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಈ ಬುಕ್ ಪ್ರಾಫಿಟ್ ಮೇಲೆ ಏನ್ ಕಂಡು ಹಿಡ್ಕೋಬೇಕು? ಸ್ಯಾಲರಿ ಕಂಡು ಹಿಡ್ಕೋಬೇಕು, ಅಲೋಬಲ್ ಸ್ಯಾಲರಿನ. ಇದ್ರ ಕೊಟ್ಟಾಗ ಏನ್ ಕಂಪ್ಯಾರಿಸನ್ ಮಾಡ್ಬೇಕು ನಾವು? ಮಿನಿಮಮ್ ಸ್ಯಾಲರಿ ಕಂಪ್ಯಾರಿಸನ್ ಮಾಡ್ಬೇಕು. ಅದ್ರಾಗ ಎರಡರಾಗ ಎಂತ ತಗೋಬೇಕು? ಯಾವ್ದು ಹೈಯೆಸ್ಟ್ ಇರುತ್ತೆ ಅಂತ ತಗೋಬೇಕು. ಮತ್ತೆ ಇದ್ರ ಕೊಟ್ಟಾಗ ಕಂಪ್ಯಾರಿಸನ್ ಮಾಡ್ಬೇಕು. ಏನಂತಂದ್ರೆ ಇದ್ರ ಕೊಟ್ಟಾಗ ಮತ್ತೆ ಕಂಪ್ಯಾರಿಸನ್ ಮಾಡೋದು ಏನಂತಂದ್ರೆ ಆಕ್ಚುಯಲ್ ಸ್ಯಾಲರಿ paid to working partners. ನೆನಪಿಟ್ಕೊಳ್ರಿ ಎಲ್ಲರೂ, ಇದ ಇಂಪಾರ್ಟೆಂಟ್ ವರ್ಡ್. ಏನಂತ? ವರ್ಕಿಂಗ್ ಪಾರ್ಟ್ನರ್ಸ್. ಈಗ ವರ್ಕಿಂಗ್ ಪಾರ್ಟ್ನರ್ಸ್ ಅಂದ್ರೆ ಯಾರು? ನೆನಪಿಟ್ಕೊಳ್ರಿ. ಈಗ ಕಂಪ್ನಿ ಒಳಗೆ ಏನಿರ್ತಾರ ವರ್ಕಿಂಗ್ ಮತ್ತು ನಾನ್ ವರ್ಕಿಂಗ್ ಪಾರ್ಟ್ನರ್ಸ್ ಇರ್ತಾರ. ಇಲ್ಲಿ ನೆನಪಿಟ್ಕೊಳ್ರಿ, ನಾನು ಆಗಲೇ ಒಂದು ವರ್ಡ್ ತಗೊಂಡೆ ಇಲ್ಲಿ ಪರ್ಮನೆಂಟ್ ನೆನಪೈತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಸ್ಯಾಲರಿ ಟು ಏನಂತ ಬಂದ್ರೆ ಇಲ್ಲಿ ಆಲ್ ಪಾರ್ಟ್ನರ್. ಅವು ವರ್ಕಿಂಗ್ ಪಾರ್ಟ್ನರ್ ಆಗಲಿ ನಾನ್ ವರ್ಕಿಂಗ್ ಪಾರ್ಟ್ನರ್ ಆಗಲಿ ಎಲ್ಲಾ ಪಾರ್ಟ್ನರ್ ಏನ್ ತಗೋಬೇಕಿಲ್ಲ ನೀವು? ಸ್ಯಾಲರಿ ತಗೋಬೇಕು. ಬಟ್ ಇಲ್ಲಿ ಸ್ಯಾಲರಿ ತಗೊಳ್ಳೋ ಮುಂದೆ ಓನ್ಲಿ ಯಾರು ತಗೋಬೇಕು ನೀವು? ವರ್ಕಿಂಗ್ ಪಾರ್ಟ್ನರ್ ಸ್ಯಾಲರಿ ಅಷ್ಟೇ ತಗೋಬೇಕು. ಸ್ಯಾಲರಿ ಅಂದ್ರೆ ಸ್ಯಾಲರಿ ಅಷ್ಟೇ ಅಲ್ಲ, ಸ್ಯಾಲರಿ ಪ್ಲಸ್ ಕಮಿಷನ್ ಪ್ಲಸ್ ಬೋನಸ್. ನಿರಂಜನ ಕ್ಲಿಯರ್ ಅಂತ ನಾನು ಹೇಳ್ತಿರೋದು ಯಾವಂತ? ಸ್ಯಾಲರಿ ಪ್ಲಸ್ ಕಮಿಷನ್ ಪ್ಲಸ್ ಇನ್ನೊಂದು ಬೋನಸ್. ಅಂದ್ರೆ ಇಲ್ಲಿ 3 ತಗೊಂಡಿವಿ. ಇಲ್ಲಿ ಆಕ್ಚುಯಲ್ ಸ್ಯಾಲರಿ ಪೇ ಟು ಒಂದು ಯಾರು ತಗೋಬೇಕು ಹೇಳ್ರಿ ನೀವು? ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ ಸಂಬಂಧಪಟ್ಟಿದ್ದು ಅಷ್ಟೇ ತಗೋಬೇಕು. ಬಟ್ ಇಲ್ಲೆಲ್ಲ ಹಂಗಲ್ಲ, ಇಲ್ಲೇ ಎಲ್ಲಾ ಪಾರ್ಟ್ನರ್ಸ್ ತಗೋಬೇಕು. ಇಲ್ಲಿ ಒಂದು ಯಾರು ತಗೋಬೇಕು? ವರ್ಕಿಂಗ್ ಪಾರ್ಟ್ನರ್ಸ್ ಅಷ್ಟೇ ತಗೊಂಡು ಇಲ್ಲಿ ಬರ್ಕೊಂತೀನಿ. ಕೇಳಿ ಒಂದೇ ನಿಮಿಷ ಮುಗಿದ ಬರ್ತೀವಿ ಫಾರ್ಮ್ಯಾಟ್. ಇದ್ರಾಗ ವಿಚ್ ಎವರ್ ಈಸ್ ಹೈಯರ್, ವಿಚ್ ಎವರ್ ಈಸ್ ಲೆಸ್ಸರ್, ಲೋಯೆಸ್ಟ್ ಇವೆರಡರಾಗ ಇದ್ರಾಗ ಈಗ ವಿಚ್ ಎವರ್ ಈಸ್ ಹೈಯರ್ ಬಂದಿದೆ ಆನ್ಸರ್. ಅದ್ರಾಗ ಈ ಅಮೌಂಟ್ ನ ಕಂಪ್ಯಾರಿಸನ್ ತಗೊಂಡು ನೀವು ಏನು ತಗೋಬೇಕಂದಂಗಾತ? ಯಾರು ಕಡಿಮೆ ಇರ್ತಾರ ಅದನ್ನ ತಗೊಂಡು ಕಳ್ಕೊಂಡು ಈ ಕಡೆ ಬರೀಬೇಕು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ಬರೀಬೇಕು, ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಹೇಳಿ. ಇಲ್ಲಿಗೆ ನೀವು ಇಷ್ಟು ತಿಳ್ಕೊಂಡ್ರೆ ನೀವು 15 ಮಾರ್ಕ್ಸಿನ ಲೆಕ್ಕ ಬಿಡಿಸ್ತೀರಿ ಅಂತ. ಟ್ಯಾಕ್ಸಬಲ್ ಇನ್ಕಮ್ ಆಫ್ ದ ಏನಂತ? ಫರ್ಮ್ ಆರ್ ಏನಂತ ಕರಿಬೋದು? ಇದಕ್ಕೆ ನಾವು ಬಿಸ್ನೆಸ್ ಅಂತ ಕರಿಬೋದು. ನಿಮ್ಮ ಎಕ್ಸಾಮ್ನಾಗ 5 ಮಾರ್ಕ್ಸಿಗೆ ಇದ್ರಾಗ ಒಂದು ಸ್ವಲ್ಪ ಸಣ್ಣ ಮಾಡಿ ಇದನ್ನ ಕೊಡ್ಬೋದು, ಅಥವಾ ಇದನ್ನಷ್ಟ ಕೊಡ್ಬೋದು ನಿಮ್ಮ 15 ಮಾರ್ಕ್ಸಿಗೆ. ಎಷ್ಟು ಮಾರ್ಕ್ಸಿಗೆ? ಸಾರಿ 5 ಮಾರ್ಕ್ಸಿಗೆ. ಬಟ್ 15 ಮಾರ್ಕ್ಸಿಗೆ ಇದೆಲ್ಲ ಇರ್ತೈತಿ. ಸೊ ಹಂಗಾಗಿ ಒಂದು 5 ಮಾರ್ಕ್ಸಿನ ಬಿಡಿಸ್ಕೊಂಡು ಆಮೇಲೆ 15 ಮಾರ್ಕ್ಸಿನ ಹೋಗೋಣ. ಓಕೆ, ಸೊ ಓಕೆ ಸ್ಟಾಪ್. 2015 ಇಯರ್ ಕ್ವಶನ್ ಪೇಪರ್ ಇದು. ಸೊ 2015 ಇಯರ್ ಕ್ವಶನ್ ಪೇಪರ್ ಒಳಗೆ ಏನು 6th ಪ್ರಾಬ್ಲಮ್ ಐತೆ ನೋಡ್ರಿ. 2015 ಇಯರ್ ಕ್ವಶನ್ ಒಳಗೆ 6th ಪ್ರಾಬ್ಲಮ್ ಏನಂತ? ಸಂತೋಷ್ ಆನಂದ್ ಆರ್ ದ ಪಾರ್ಟ್ನರ್ಸ್ ಇನ್ ದ ಫರ್ಮ್ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಈಕ್ವಲ್. ಅವ್ರ ರೇಷಿಯೋ ಎಷ್ಟೈತಿ? ಈಕ್ವಲ್ ಐತಿ. ಬುಕ್ ಪ್ರಾಫಿಟ್ ಆಫ್ ದ ಫರ್ಮ್ ಈಸ್ rupees 2,25,000. ನೋಡ್ರಿ, ನಮಗೆ ಆಲ್ರೆಡಿ ದೇ ಆರ್ ಗಿವನ್ ಬುಕ್ ಪ್ರಾಫಿಟ್. ಅಂದ್ರೆ ನೆನಪಿಟ್ಕೊಳ್ರಿ, ಆಗಲ್ಲಿ ಮ್ಯಾಲೆಲ್ಲ ತೊಗೊಂಡಿದ್ದೀವಿ ನಾವು. ಏನಕ್ಕೆ? ಇನ್ಕಮ್ ಫ್ರಮ್ ಬಿಸ್ನೆಸ್ ನೆಟ್ ಪ್ರಾಫಿಟ್, ಅದಕ್ಕೆ ಡಿಸ್ ಅಲೋಡ್ ಎಕ್ಸ್ಪೆನ್ಸಸ್, ಅದಕ್ಕೆ ಲೆಸ್ ಅಲೋಡ್ ಎಕ್ಸ್ಪೆನ್ಸಸ್, ಲೆಸ್ ಇನ್ಕಮ್ಸ್ ಅಂಡರ್ ಸಪ್ರೇಟೆಡ್ ಅಂತ ತೊಗೊಂಡಿದ್ವಲ್ಲ, ಅದನ್ನೇನು ಲೆಕ್ಕ ಮಾಡಲ್ಲ. ಒಮ್ಮಕ್ಕಳಿಗೆ ಏನು ಕೊಟ್ಬಿಟ್ಟಾನ ಈಗವ? ಬುಕ್ ಪ್ರಾಫಿಟ್ ಕೊಟ್ಬಿಟ್ಟಾನ. ಹಂಗಂದ್ರೆ ಡೈರೆಕ್ಟ್ ನಾವೆಲ್ಲಿಗೆ ಹೋಗ್ಬೇಕು ಅಂದಂಗಾತ? ಈಗ ಹಂಗಂದ್ರೆ ಡೈರೆಕ್ಟ್ ಎಲ್ಲಿಗೆ ಹೋಗ್ಬೇಕು? ಈಗಂದ್ರೆ ನಾವು ಆ ಬುಕ್ ಪ್ರಾಫಿಟ್ ಆದ್ಮೇಲೆ ಕ್ಯಾಲ್ಕುಲೇಷನ್ಸ್ ಲೆಸ್ ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ ಪಾರ್ಟಿ ಬಿ ಅಂತ ಬರೀನಲ್ಲ ನಾನು, ಅದಕ್ಕೆ ಹೋಗ್ಬೇಕು ಈಗ ಡೈರೆಕ್ಟ್. ಒಮ್ಮಕ್ಕಳಿಗೆ ಪ್ರಾಬ್ಲಮ್ ಕೊಟ್ಟಿರೋದು ಅಲ್ಲಿಗೆ. ಈಗ ಬುಕ್ ಪ್ರಾಫಿಟ್ ಕೊಟ್ರ ಅಂತಂದ್ರೆ ನಿಮ್ಗೆ ಉಳಿದಿದ್ದು ಏನಂತಂದ್ರೆ ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ ಪಾರ್ಟಿ ಬಿ ಪ್ರಕಾರ ಸಾಲ್ವ್ ಮಾಡ್ಕೊಂತ ಹೋಗೋದು. ಸೊ ಈಗ ಹಂಗಂದ್ರೆ ಬುಕ್ ಪ್ರಾಫಿಟ್ ಕೊಟ್ಟಂಗಾತ ಎಷ್ಟು? 2,25,000. ಆಫ್ಟರ್ ಚಾರ್ಜಿಂಗ್ ದ ರೆಮ್ಯುನರೇಷನ್ ಪೇಡ್ ಟು ಸಂತೋಷ್. ಸಂತೋಷ್ಗೆ ಸ್ಯಾಲ್ರಿ ಕೊಟ್ರ ನೋಡ್ರಿ. ಇಲ್ಲಿ ರೆಮ್ಯುನರೇಷನ್ ಅಂದ್ರೆ ಸ್ಯಾಲ್ರಿ ಪೇಡ್ ಟು ಸಂತೋಷ್ ಹೂ ಈಸ್ ವರ್ಕಿಂಗ್ ಪಾರ್ಟ್ನರ್. ಅವ ಏನದನ? ವರ್ಕಿಂಗ್ ಪಾರ್ಟ್ನರ್ ಅದನ. ಎಷ್ಟೈತೆ ಅಂತ ಅಮೌಂಟ್? ಅದು 1,25,000 ಇಸ್ ದ ರೆಮ್ಯುನರೇಷನ್ ಪೇಡ್ ಟು ಸಂತೋಷ್. ಸಂತೋಷ್ ಸ್ಯಾಲರಿ ಎಷ್ಟು ಕೊಟ್ಟರೆ? 1,25,000. ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2014 and 15. ಅಂದ್ರೆ 2015 ಇಯರ್ ಕ್ವಶನ್ ಪೇಪರ್ ಇದೆ. ಈಗೆಲ್ಲರೂ ಇದನ್ನ ಏನು ಮಾಡೋಣ ಅಂತಂದ್ರೆ ಆಲ್ರೆಡಿ ಬುಕ್ ಪ್ರಾಫಿಟ್ ಅವರ ಕೊಟ್ಟರೆ ಲೆಸ್ ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ ಪಾರ್ಟಿ ಬಿ ಪ್ರಕಾರ ಅಷ್ಟೇ ನಾವು ಏನು ಮಾಡ್ತಾ ಹೋಗೋಣ? ಈಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಸೊ 2 minutes ಪ್ರಾಬ್ಲಮ್ ಇದು. ಸೊ ತೊಗೊಂತೀನಿ, ಹಾಕ್ರಿ ಎಲ್ಲರೂ ಪರ್ಟಿಕ್ಯುಲರ್ ಟು ಅಮೌಂಟ್ ಕಾಲಮ್ಸ್ ಅಂತ ಹಾಕಿ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂತ ಬರೋಣ. ಫಸ್ಟ್ ಹೆಡಿಂಗ್ ನೀರು ಹಾಕೋದು ನೀವು. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್
ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಇನ್ ಬ್ರಾಕೆಟ್ ಪ್ರಿವಿಯಸ್ ಇಯರ್ 2019-20 ಅಂತ ಹೇಳಿ ನೀಟ್ ಹಾಕಿ ಹೆಡಿಂಗ್ ಹಾಕಿ ಪರ್ಟಿಕ್ಯುಲರ್ ಟು ಅಮೌಂಟ್ ಕಾಲಮ್ಸ್ ಮಾಡಿ. ಇದ್ರಾಗ ಬುಕ್ ಪ್ರಾಫಿಟ್ ಆಲ್ರೆಡಿ ದೇ ಆರ್ ಗಿವನ್. ಬುಕ್ ಪ್ರಾಫಿಟ್ ನಾವು ಕಂಡು ಹಿಡಿಬೇಕಾಯ್ತು. ಆಕ್ಚುಲಿ ಅವರು ಆಲ್ರೆಡಿ ಕೊಟ್ಟಾರ. ಎಷ್ಟು ಕೊಟ್ಟಾರ ಅಂದ್ರೆ 2,25,000. ಬಟ್ ನಿಮ್ಗೆ ಒಂದು ಐಡಿಯಾ ಬಂದಿಲ್ಲ. ಸೊ ಬುಕ್ ಪ್ರಾಫಿಟ್ ಇಸ್ ಲೆಸ್ ದೆನ್ 3 lakh ಅಂತ. 3 ಲಕ್ಷಕ್ಕಿಂತ ಏನೈತಿ ಕಡಿಮೆ ಐತಿ. ಆಗಲ್ಲ ನಾವು ಒಂದು ಹೇಳಿದ್ನಲ್ಲ 3 ಲಕ್ಷದ ಮಟ್ಟ 90% ಕೊಡ್ಬೇಕು. 3 ಲಕ್ಷದ ಮೇಲೆ ಹೆಚ್ಚಿಗೆ ಆತಂದ್ರೆ ಫಸ್ಟ್ 3 ಲಕ್ಷಕ್ಕೆ 90% ಕೊಟ್ಟು ಇನ್ನು ಉಳಿದಂತ ಅಮೌಂಟ್ಗೆ 60% ಕೊಡ್ಬೇಕಂತ ಹೇಳಿದ್ದೆ ನಾನು ನಿಮಗೆ. ಸೊ ಈಗ ಒನ್ಲಿ ಲೆಸ್ ಅಂತ ಹಾಕ್ರಿ. ಎಲ್ಲರೂ ಲೆಸ್ ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ ಪಾರ್ಟಿ ಬಿ. ಅಂಡರ್ ಸೆಕ್ಷನ್ ಇನ್ ಪಾರ್ಟಿ ಬಿ ಪ್ರಕಾರ ಅಲೋಬಲ್ ಸ್ಯಾಲರಿನ ಕ್ಯಾಲ್ಕುಲೇಷನ್ ಮಾಡ್ತಾ ಬರಬೇಕು. ಸೊ ಅದರೊಳಗೆ ನೆನಪಿಟ್ಕೊಳ್ರಿ, ಆಗಲ್ಲ ಹೇಳಿದೆ ನಿಮಗೆ 90% ಆಫ್ ಬುಕ್ ಪ್ರಾಫಿಟ್ ಅಪ್ ಟು 3 lakh ಮಟ್ಟ 90% ಕೊಡ್ಬೇಕಂತ ಹೇಳಿದೆ ನಾನು ನಿಮಗೆ. ಈಗ ನಿಮಗೆ ಗೊತ್ತಿರೋ ಪ್ರಕಾರ ಬುಕ್ ಪ್ರಾಫಿಟ್ ಈ ಪ್ರಾಬ್ಲಮ್ನಾಗ ಎಷ್ಟೈತಿ? 2,25,000 ಐತಿ. ಅದ್ರದ್ದು 90% ಮಾಡ್ರಿ. 2,25,000 90% ಅಂದ್ರೆ ಎಷ್ಟಾಗ್ತದೆ? ಸೊ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ಕೊಂತೀನಿ. 2,02,500 ಆಗತ್ತೆ ನೋಡ್ರಿ. 2,02,500 ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. 22,000 ರೂಪಾಯಿ ಕಳೆದ್ಬಿಡೋದು. 2,02,500 ಆಗ್ತದೆ. ಸೊ ನೆಕ್ಸ್ಟ್ ಒಂದು ಇದ್ರ ಕೊಟ್ಟಾಗ ಮುಗಿತಿ. ಬಟ್ 60% ಅಪ್ಲೈ ಆಗಂಗಿಲ್ಲ. 60% ಅಪ್ಲೈ ಆಗಿದೆ ಯಾವಾಗ? ಇಫ್ ಇಟ್ ಇಸ್ ಮೋರ್ ದೆನ್ 5 lakh ಇದು 3 lakh ಇದ್ದಾಗ. ಓಕೆ, ಈಗ ಹೆಂಗಂದ್ರೆ ಆರ್ ಮಿನಿಮಮ್ ಸ್ಯಾಲರಿ ಅಂತ ಹಾಕಿದ್ದೀನಿ. ನೆನಪೈತೆ? ಮಿನಿಮಮ್ ಸ್ಯಾಲರಿ ಎಷ್ಟು ಹೇಳ್ರಿ? 1,50,000. ಇದ್ರಾಗ ವಿಚ್ ಎವರ್ ಇಸ್ ಎಂತ ತಗೋರಿ ಅಂತ ಹೇಳಿದ್ದೀರಾ ನಿಮಗೆ? ಹೈಯರ್. ಸೊ ವಿಚ್ ಎವರ್ ಇಸ್ ಹೈಯರ್ ಅಂದ್ರೆ 2,02,500. ವಿಚ್ ಎವರ್ ಇಸ್ ಹೈಯರ್ ತಗೊಂತ ಹೇಳಿದ್ದೆ. ಸೊ 2,02,500 ಇದ್ರ ಕೊಟ್ಟಾಗ ನಿಮ್ಗೆ ಏನ್ ಕಂಪ್ಯಾರಿಸನ್ ಮಾಡ್ರಿ ಅಂತ ಹೇಳಿದ್ರೆ ಅಂದ್ರೆ ಆಕ್ಚುಯಲ್ ಸ್ಯಾಲರಿ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿ ನೆನಪಿರ್ಬೋದು ಅನ್ಕೊಂತೀನಿ ನಾನು. ಸೊ ಆಕ್ಚುಯಲ್ ಸ್ಯಾಲರಿ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಸೊ ವರ್ಕಿಂಗ್ ಪಾರ್ಟ್ನರ್ ಬಗ್ಗೆ ಒಬ್ಬರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾರ ಅವರು, ಸಂತೋಷ್ ಅಂತ ಹೇಳಿ. ಸಂತೋಷ್ he got rupees 1,25,000 as a remuneration. ಅವನಿಗೆ ಕೊಟ್ಟಂತ ರೆಮ್ಯುನರೇಷನ್ ಎಷ್ಟು? 1,25,000. ರೆಮ್ಯುನರೇಷನ್ ಒಂದು ಸ್ಯಾಲರಿ ಅಂದ್ರೆ ಒಂದಲ್ಲ, 1,25,000. ಇದರೊಳಗ ವಿಚ್ ಎವರ್ ಇಸ್ ಏನು ತಗೋಬೇಕು ಹೇಳ್ರಿ? ಲೋವರ್ ಅಥವಾ ಲೋವೆಸ್ಟ್ ತಗೋಬೇಕು. ಇವೆರಡರಾಗ ಯಾವ್ದು ಕಡಿಮೆ ಐತಿ? 1,25,000 ಕಡಿಮೆ ಐತಿ. ಈ ಅಮೌಂಟ್ ನ ಔಟರ್ ಕಾಲಮ್ ಬರ್ಕೊಳೋದು 1,25,000. ಕಳ್ಕೊಂಡ್ರೆ ಇನ್ನು ಎಷ್ಟು ಉಳಿತು? 1 lakh ಉಳಿತು. ದಿಸ್ ಇಸ್ ದ ಟ್ಯಾಕ್ಸಬಲ್ ಅಥವಾ ಟೋಟಲ್ ಇನ್ಕಮ್ ಅಂತ ಸಿಂಪಲ್ ಆಗಿ ಬರೆದ್ರೆ ಮುಗಿತು ಆನ್ಸರ್. ಸೊ ದಿಸ್ ಇಸ್ ದ 5 marks ಪ್ರಾಬ್ಲಮ್ ಆನ್ ಅಸೆಸ್ಮೆಂಟ್ ಆಫ್ ಫರ್ಮ್ಸ್. ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಚಾಪ್ಟರ್ ಮೇಲೆ 5 marks ಪ್ರಾಬ್ಲಮ್ ಇದು. ಓಕೆ, ಇನ್ನೊಂದು ಪ್ರಾಬ್ಲಮ್ ನೋಡೋಣ. 2016 ಇಯರ್ ಕ್ವಶನ್ ಪೇಪರ್ ತೆಗಿರಿ. 2016 ಇಯರ್ ಕ್ವಶನ್ ಪೇಪರ್ ಒಳಗೆ ಎವ್ರಿ ಇಯರ್ ಕೇಳಿದಂತ ಪ್ರಾಬ್ಲಮ್. ಇದ್ರಾಗ 2016 ಇಯರ್ ಪ್ರಾಬ್ಲಮ್ನಾಗ ನೀವೇ ಬುಕ್ ಪ್ರಾಫಿಟ್ ಕಂಡು ಹಿಡ್ಕೋಬೇಕು. ಸೊ ನೀವೇ ಬುಕ್ ಪ್ರಾಫಿಟ್ ಕಂಡು ಹಿಡ್ಕೊಂಡ ಮೇಲೆ ಈ ಕಂಡೀಷನ್ ಅಪ್ಲೈ ಮಾಡ್ಬೇಕು. ಸೊ ಬಹಳಷ್ಟು ಐಟಮ್ ಇರಂಗಿಲ್ಲ, ಅದನ್ನು ಬಿಡಿಸಿದ್ರೆ 15 marks ಬಿಡಿಸ್ದಂಗೆ ಮತ್ತೆ ಬರ್ತಾ ನಿಮಗೆ ತಗೊಂತ ಬರ್ತಾನೆ. 15 marks ಒಂದು ಲೆಕ್ಕ ನೀಟ ಮಾಡ್ಕೊಡ್ತೇನೆ ಅಂತ ಎಲ್ಲ ಇದ್ದಂಥದ್ದು. ಓಕೆ, ಹಂಗಂದ್ರೆ ನೋಡೋಣ. ಹಂಗಂದ್ರೆ 2016 ಕ್ವಶನ್ ಪೇಪರ್. ಸೊ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ನಿಮಿಷ. ದಿಸ್ ಇಸ್ ದ ಕ್ವಶನ್ ಆಫ್ 2016 ಇಯರ್ ಕ್ವಶನ್ ಪೇಪರ್. ಸಾರಿ, 2016 ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ನಂಬರ್ 6 ಆನ್ ದ ಅಸೆಸ್ಮೆಂಟ್ ಆಫ್ ಫರ್ಮ್ಸ್. ನೋಡ್ರಿ ಕ್ವಶನ್ ಓದ್ರಿ ಒಂದು ಸೆಕೆಂಡ್. ಜಸ್ಟ್ ವಿ ಹ್ಯಾವ್ ಟು ಸಿ ದ್ಯಾಟ್ ಕ್ವಶನ್. The profit and loss account of a partnership firm for the previous year ending on 31/3/2015 is given below. So what are the items are given? ನೋಡ್ರಿಲೆ ಪೇ ಅಂಡ್ ಎಲ್ ಅಕೌಂಟ್ ಅಂತ ಹೇಳ್ಕೊಟ್ಟಣ. ವಾಟ್ ಆರ್ ದ ಐಟಮ್ಸ್ ಇನ್ ದ ಪೇ ಅಂಡ್ ಎಲ್ ಅಕೌಂಟ್ ಅಂತಂದ್ರೆ ಜಸ್ಟ್ ವಿ ಹ್ಯಾವ್ ಟು ಒನ್ ಬೈ ಒನ್. ಓಕೆ, ಒಂದಕ್ಕೆ ಏನೈತಿ? ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಎಟ್ 12% per annum. ನೋಡ್ರಿ ಆಗಲ್ಲ ನಿಮ್ಗೆ ಒಂದು ಮಾತು ಹೇಳಿದೆ. ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಎಟ್ 12% per annum ಅಂದ್ರೆ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಯಾವಾಗಲೂ 12%ಕಿಂತ ಜಾಸ್ತಿ ಇದ್ರಷ್ಟೇ ತಗೋರಿ ಅಂತ ಹೇಳಿ ನಾನು ನಿಮಗೆ. ಈಗ ಇರೋದು ಎಷ್ಟಿತ್ತು? ಇಲ್ಲಿ 12% ಐತಿ. 12% ಆರ್ ಲೆಸ್ ದೆನ್ 12% ಇದ್ದರೆ ತಗೋನಕ್ಕೆ ಹೋಗಬಾರ್ದು. ಅರ್ಥ? ತಗೋಬಾರ್ದು. ಇದು ಎದ್ರ ಪ್ರಕಾರ ತಗೋಬಾರ್ದು ಅಂದರೆ ಇಲ್ಲಿ ಅಂಡರ್ ಸೆಕ್ಷನ್ 184 ಅಂತ ಹೇಳಿ ನೋಡ್ರಿ. ಅಂಡರ್ ಸೆಕ್ಷನ್ ಕಂಡೀಷನ್ಸ್ ಆಫ್ ಸೆಕ್ಷನ್ 184 ಅಂತ ಹೇಳನಲ್ಲ, ಇದ್ರ ಪ್ರಕಾರ ಇದು 12%ಕಿಂತ ಜಾಸ್ತಿ ಇದ್ರೆ ಅಷ್ಟೇ ತಗೋಬೇಕು, ಇಲ್ಲ ತಗೋಬಾರ್ದು. ಕೇಳಿ ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಎಲ್ಲ. ಎಕ್ಸ್ಪೆನ್ಸಸ್ ಬಿಸ್ನೆಸ್ ಸಂಬಂಧಪಟ್ಟಿದ್ದು ತಗೋನಕ್ಕೆ ಹೋಗಬಾರ್ದು. ರೆಮ್ಯುನರೇಷನ್ ಟು ದ ವರ್ಕಿಂಗ್ ಪಾರ್ಟ್ನರ್ ಏನು ತಗೋರಿ, ನಾ ಹೇಳಿ ನೋಡ್ರಿ. ರೆಮ್ಯುನರೇಷನ್ ಟು ಆಲ್ ಪಾರ್ಟ್ನರ್ಸ್ ತಗೋಬೇಕು ಫಸ್ಟಿಗೆ ಆ್ಯಡ್ ಮಾಡೋ ಮುಂದೆ. ಬಟ್ ಪಾರ್ಟಿ ಬಿ ಸೆಕ್ಷನ್ ಅಪ್ಲೈ ಮಾಡೋ ಮುಂದೆ ಲಾಸ್ಟಿಗೆ ಒನ್ಲಿ ವರ್ಕಿಂಗ್ ಪಾರ್ಟ್ನರ್ ಸ್ಯಾಲರಿ ಅಷ್ಟು
ತೊಗೋಬೇಕು ನೋಡ್ರಿ. ಡೆಪ್ರಿಷಿಯೇಷನ್ ತೊಗೋರಿ ಇಫ್ ದೇರ್ ಈಸ್ ಅಡ್ಜಸ್ಟ್ಮೆಂಟ್ ಐತೆ ಹುಡುಕ್ಬೇಕಾರೆ ಆಯ್ತು ನೋಡ್ರಿ. ಡೆಪ್ರಿಷಿಯೇಷನ್ ಅಲೋಬಲ್ ಆಸ್ ಪರ್ ದ ರೂಲ್ ಈಸ್ ರುಪೀಸ್ ಎಷ್ಟು ಅಂತ ಹೇಳ್ಯಾರ 20,000. ಸೊ ಅಡ್ಜಸ್ಟ್ಮೆಂಟ್ ಹೇಳಿದ್ರೆ ಮಾತ್ರ ಈ ಡೆಪ್ರಿಷಿಯೇಷನ್ ತೊಗೋಬೇಕು, ಇಲ್ಲ ತೊಗೊಳಕ್ಕೆ ಹೋಗಬಾರ್ದು. ಅರ್ಥ. ಸೊ ನೆಟ್ ಪ್ರಾಫಿಟ್ ಎಷ್ಟು ಏನ 35,000. ಸೊ ನೋಡ್ರಿ ಭಾಳ ಐಟಮ್ ಕಡಿಮೆ ಕೊಟ್ಟಾನ, ಇರೋದು ಒಂದು ಅಡ್ಜಸ್ಟ್ಮೆಂಟ್ ಐತಿ. ಈ ಕಡೆ ಬರೋದು ಒಂದು ಗ್ರಾಸ್ ಪ್ರಾಫಿಟ್ ತೊಗೊಳಕ್ಕೆ ಹೋಗಬಾರ್ದು. ಓಕೆ. ಸೊ ಗ್ರಾಸ್ ಪ್ರಾಫಿಟ್ ಡಿಸ್ಕೌಂಟ್ ಅಲೋಡು ನೆನ್ಪಿಟ್ಕೊಳ್ರಿ. ಈ ಕಡೆ ಇದ್ದಿದ್ದು ಯಾವ್ಯಾವ ಹೋಗ್ಬಾರ್ದು ಅಂದ್ರೆ ಕಮಿಷನ್ ರಿಸೀವ್ಡು, ಡಿಸ್ಕೌಂಟ್ ಅಲೌಡು, ಮತ್ತು ಇನ್ನೊಂದು ಯಾವುದು ಗ್ರಾಸ್ ಪ್ರಾಫಿಟ್ ಒಟ್ಟ ತೊಗೋಬಾರ್ದು. ಏನು ಉಳಿದಿದ್ದು ಆಲ್ಮೋಸ್ಟ್ ತೊಗೊಳಕ್ಕೆ ಟ್ರೈ ಮಾಡಿರಿ. ಯಾವ್ಯಾವ ತೊಗೋಬಾರ್ದು? ಬೈ ಸೈಡ್ ಇದ್ವು ಡಿಸ್ಕೌಂಟ್ ರಿಸೀವ್ಡು, ಕಮಿಷನ್ ರಿಸೀವ್ಡು, ಮತ್ತು ಇನ್ನೊಂದು ಯಾವುದು ಗ್ರಾಸ್ ಪ್ರಾಫಿಟ್ನ ಒಟ್ಟ ತೊಗೋಬಾರ್ದು. ಇನ್ನು ಉಳಿದಿದ್ದು ತೊಗೊಳಕ್ಕೆ ಟ್ರೈ ಮಾಡಿರಿ. ಓಕೆ. ಯಾಕಡೆ ಕ್ರೆಡಿಟ್ ಸೈಡ್ ಇದ್ದಿದ್ದು. ಸೊ ಇಷ್ಟು ಐಟಮ್ನಾಗ ಕೆಳಗೆ ಓದ್ಕೊಂಡವೆ. ಡೆಪ್ರಿಷಿಯೇಷನ್ ಅಲೋಬಲ್ ಆಸ್ ಪರ್ ದ ರೂಲ್ ಈಸ್ ರುಪೀಸ್ 20,000. Compute the total income of the firm for the previous year for the assessment year 2015 and 16, assuming that the firm satisfy the all conditions of the section 184 and 40B ಅಂತ ಹೇಳ್ತಾರೆ. 184 and 40B ಏನು ಅಪ್ಲೈ ಮಾಡ್ಬೇಕಂತ ಕಂಡೀಷನ್ಸ್ ಎಲ್ಲವನ್ನು ಅಪ್ಲೈ ಮಾಡ್ಬೇಕಂತ ಹೇಳ್ತಾರೆ ಅವರು. ಸೊ ಹಂಗಂದ್ರೆ ಈ ಪ್ರಾಬ್ಲಮ್ನ ಬೋರ್ಡ್ ಮೇಲೆ ತಗೊಂತೀನಿ ನೋಡ್ರಿ. ಹಂಗಂದ್ರೆ ಸರಿ. ಓಕೆ. ಯಾವ ಟು ಸಿ ದಿಸ್ ಎಲ್ಲ ಪ್ರಾಬ್ಲಮ್ ನೋಡ್ಕೊಂತ ಬಂದ್ರಿ. ಅದ್ರಾಗ ಫಸ್ಟ್ಗೆ ನೀವೇನು ತೊಗೋಬೇಕಂದ್ರೆ ಈ ಕ್ವಶನ್ ನೋಡಿರಲ್ಲ, ಅದ್ರಾಗ ನೆಟ್ ಪ್ರಾಫಿಟ್ ಫಾರ್ ದ ಇಯರ್. ಒಂದು ವೇಳೆ ನೀವು ಕ್ವಶನ್ ತೆಗೆದಿಟ್ಟಿದ್ರೆ 2016 ಇಯರ್ ಕ್ವಶನ್ ಪೇಪರ್ ಹೌದಾ, ಪ್ರಾಬ್ಲಮ್ ನಂಬರ್ 6. ಓಕೆ. ನೆಟ್ ಪ್ರಾಫಿಟ್ ಫಾರ್ ದ ಇಯರ್. ಸೊ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಂತ ಹೇಳಿರ್ತೇವೆ. ನೆಟ್ ಪ್ರಾಫಿಟ್ ಎಷ್ಟು ಕೊಡೋಣ? 35,000 ಕೊಡೋಣ. ಸೊ ಫಾರ್ ದಿಸ್ ಯು ಹ್ಯಾವ್ ಟು ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್. ಏನು ಆ್ಯಡ್ ಮಾಡ್ಬೇಕು? ಇದಕ್ಕೆ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ನ ಏನು ಮಾಡ್ಬೇಕು? ಆ್ಯಡ್ ಮಾಡಬೇಕು. ಸೊ ವಾಟ್ ಆರ್ ದೋಸ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್? ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವುವು? ಈಗ ಒಂದೇದು ಈ ಕಡೆ ಎಕ್ಸ್ಪೆನ್ಸಸ್ ಅಂದ್ರೆ ಟೂ ಸೈಡ್ ಇದ್ದಿದ್ದು, ಟೂ ಸೈಡ್ ಅಂತ ಎಲ್ಲ ಐಟಮ್ ಏನು ಎಕ್ಸ್ಪೆನ್ಸಸ್. ಒಂದೇದು ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ 12% ಫಾರ್ ಏನಮ್ ಅಂತ ಹೇಳೋಣ. ಅಂಡರ್ ಸೆಕ್ಷನ್ 184 ಪ್ರಕಾರ 12%ಗಿಂತ ಜಾಸ್ತಿ ಇದ್ರಷ್ಟು ತಗೋಬೇಕು, ಇಲ್ಲ ತೊಗೊಳಕ್ ಹೋಗ್ಬಾರ್ದು, ಅಂತ ತೊಗೊಳಂಗಿಲ್ಲ. ಎಕ್ಸ್ಪೆನ್ಸಸ್ ಯಾವಾಗಲೂ ಎಕ್ಸ್ಪೆನ್ಸಸ್ ಅಂದ್ರೆ ನಾರ್ಮಲ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಣ ಅಂತಂದ್ರೆ ದಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ ಹೇಳಿ ಅದನ್ನ ತೊಗೊಳಕ್ ಹೋಗ್ಬಾರ್ದು. ನೆಕ್ಸ್ಟ್ ಒಂದು ಯಾವ್ದು ಕೊಟ್ಟಣ ಹೇಳ್ರಿ? ರೆಮ್ಯುನರೇಷನ್. ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್. ಎಷ್ಟು ಕೊಟ್ಟ ನೋಡ್ರಿ? ವರ್ಕಿಂಗ್ ಪಾರ್ಟ್ನರ್ ಕೊಟ್ಟಿದ್ದಂತ ಅಮೌಂಟ್ 1,65,000. ನೆಕ್ಸ್ಟ್ ಏನು? ಡೆಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಆಗಿ ಕೊಟ್ಟಿದ್ದಕ್ಕೋಸ್ಕರ ನಾವು ಡೆಪ್ರಿಸಿಯೇಷನ್ ಪೂರ್ತಿ ಅಮೌಂಟ್ ಇಲ್ಲಿ ತಗೊಂತೀನಿ. ಎಷ್ಟಂದ್ರೆ 30,000. ಆಮೇಲೆ ಸಪ್ರೇಟ್ ಆಗಿ ಅದನ್ನ ಏನು ಮಾಡೋಣ? ಅಡ್ಜಸ್ಟ್ಮೆಂಟ್ ಇಂದ ಲೆಸ್ ಮಾಡೋಣ ಅಂತ. ಸೊ ಎರಡು ಐಟಮ್ ಮುಗಿದ್ವು. ಆಮೇಲೆ ಟೋಟಲ್ ಮಾಡ್ರಿ 1,95,000. So 5,000 plus ಮಾಡಿದ್ರೆ 2,30,000 less allowable salary, allowable depreciation under section 32 in the adjustment ಕೊಟ್ಟ ನೋಡ್ರಿ. allowable salary depreciation ಎಷ್ಟು ಐತಿ? 20,000. ಹಾಗಾದ್ರೆ ಇನ್ನು ಎಷ್ಟು ಉಳಿತು ಹೇಳಿದ್ರೆ 2,10,000 ಉಳಿತು. ದಿಸ್ ಇಸ್ ಕಾಲ್ಡ್, ನಾವು ಬುಕ್ ಪ್ರಾಫಿಟ್ ಬರೆಯೋದಕ್ಕಿಂತ ಮುಂಚೆ ಇನ್ಕಮ್ಸ್ ಅಂಡರ್ ಸೆಪರೇಟೆಡ್ ಅಂತ ಬೈ ಸೈಡ್ ಇನ್ಕಮ್ಸ್ ಕೊಟ್ಟಿರ್ತಾನ. ಪ್ರಾಬ್ಲಮ್ನಾಗ ಯಾವಾಗಲೂ ಬೈ ಸೈಡ್ ಏನು ಕೊಟ್ಟಿರ್ತಾನ? ಇನ್ಕಮ್ಸ್. ಟೂ ಸೈಡ್ ಯಾವಾಗಲೂ ಏನು ಕೊಟ್ಟಿರ್ತಾನ? ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾನ. ಅಂದ್ರೆ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಯಾವಾಗಲಿ, ಕ್ರೆಡಿಟ್ ಸೈಡ್ ಯಾವಾಗಲಿ ಇನ್ಕಮ್ ಅಂತ ಅರ್ಥ. ಸೊ ಈಗ ಯಾವ ಕ್ರೆಡಿಟ್ ಸೈಡ್ ಅದಾವ ನೋಡ್ರಿ? ಗ್ರಾಸ್ ಪ್ರಾಫಿಟ್, ಡಿಸ್ಕೌಂಟ್ ಅಲೋಡ್, ಕಮಿಷನ್ ಇವನ್ ಬಿಟ್ಟು ತಗೋಬೇಕು. ಯಾವ ಅದಾವ? ಸೊ ಯಾವ ಇಲ್ಲ ಅಂತಂದ್ರೆ ಈ ಬಂದಂತ ಆನ್ಸರ್ ಏನಂತ ಅರ್ಥ? ಬುಕ್ ಪ್ರಾಫಿಟ್ ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಸೊ ಬುಕ್ ಪ್ರಾಫಿಟ್ ಅವ್ರು ಕೊಟ್ಟರು. ಹಂಗಂದ್ರೆ ಇದಕ್ಕೆ ಏನ್ ಮಾಡ್ಬೇಕು? ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೇರಿ. ಏನ್ ಮಾಡ್ಕೊಂತ ಫಸ್ಟ್ ಲೆಸ್ ಏನಂತ ಮಾಡಿದ್ವಿ ಆಗಲೇ ಹೇಳ್ರಿ. ಲೆಸ್ ಅಲೋಬಲ್ ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ ಎಷ್ಟು? 40 ಇನ್ ಬ್ರಾಕೆಟ್ ಬಿ ತಗೋಬೇಕು. ಅದ್ರೊಳಗೆ ಈಗ ನೋಡ್ರಿ ನಾನು ನಿಮ್ಗೆ ಹೇಳಿದೆ ಅಪ್ ಟು 3 lakh ಮಟ್ಟ ಇದ್ದಂತ ಬುಕ್ ಪ್ರಾಫಿಟ್ಗೆ ಎಷ್ಟು ಪರ್ಸೆಂಟ್ ತಗೋಬೇಕು? 90% ತಗೋಬೇಕು. ಮೋರ್ ದನ್ 3 lakh ಇದ್ದಂತದಕ್ಕೆ ಅಪ್ ಟು 3 lakh ಮಟ್ಟ 90% ತಗೊಂಡು ಇನ್ನು ಉಳಿದಂತ ಅಮೌಂಟ್ಗೆ 60% ತಗೋಬೇಕು. ಸೊ ಹಂಗಂದ್ರೆ ಇದಕ್ಕೆ ಎಷ್ಟು ಪರ್ಸೆಂಟ್ ತಗೊಂತೀರಿ ನೀವು? 90% ಆಫ್ ಬುಕ್ ಪ್ರಾಫಿಟ್ ಅಂದ್ರೆ ಎಷ್ಟು ಐತಿ? 2,10,000 ಅಂದ್ರೆ ಎಷ್ಟು ಆಗ್ತದೆ? 21,000 ಲೆಸ್ ಮಾಡ್ರಿ ಬೇಗ. 21,000 ಲೆಸ್ ಮಾಡಿದ್ರೆ 1,89,000 ಆಗತ್ತೆ ನೋಡ್ರಿ. ಎಷ್ಟತ್ತ ಅಮೌಂಟ್? 90% ಆಫ್ 2,10,000 ಅಂದ್ರೆ ಎಷ್ಟಾಯ್ತು? 1,89,000 ಆಯ್ತು. ಇದ್ರ ಕೊಟ್ಟಾಗ ಕಂಪ್ಯಾರಿಸನ್ ಮಾಡ್ತಿದ್ರಲ್ಲ ಏನು? ಮಿನಿಮಮ್ salary. So how much is the minimum salary here? 1,50,000 is the fixed amount. ಇದ್ರೊಳಗೆ ಏನಂತ ಹೋಗ್ಬೇಕಾಗಿತ್ತು ಹೇಳ್ರಿ? whichever is higher ಅಂದ್ರೆ 1,89,000.
ಸೊ ಇದ್ರ ಕೊಟ್ಟಾಗ ಏನು ಕಂಪ್ಯಾರಿಸನ್ ಮಾಡ್ಬೇಕಂತಂದ್ರೆ ಆಕ್ಚುಯಲ್ ಸ್ಯಾಲರಿ ಆರ್ ರೆಮ್ಯುನರೇಷನ್ ಪೇ ಟು ಯಾರಿಗೆ ವರ್ಕಿಂಗ್ ಪಾರ್ಟ್ನರ್ಸ್. ಸೊ ಇಲ್ಲಿ ಮ್ಯಾಲೆ ಹೇಳ್ಯಾರ ನೋಡ್ರಿ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ ಎಷ್ಟು ಹೇಳ್ಯಾನ 1,65,000 ಹೇಳ್ಯಾನ. ಸೊ 1,65,000 ಇದ್ರೊಳಗೆ ಎರಡರೊಳಗೆ ಎದಕ್ಕೆ ತಗೋಬೇಕು ಆನ್ಸರ್ whichever is lower, whichever is lowest, whichever is less ಏನಂತ ತಿಳ್ಕೊಳ್ರಿ ನೀವು. ಓಕೆ whichever is less ಅಂತಂದ್ರೆ ಎಷ್ಟು ಐತಿ ಹೇಳ್ರಪ್ಪ 1,65,000 ಐತಿ. ಹಂಗಂದ್ರೆ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಹೊರಗೆ ಬರ್ಕೊಡ್ರಿ 1,65,000. ಸೊ 2,10,000 ಒಳಗೆ 1,65,000 ಕಳ್ಕೊಂಡ್ರೆ ಸೊ ಹೌ ಮಚ್ ಇಸ್ ದ ರಿಮೈನಿಂಗ್ ದಟ್ ಈಸ್ ಕಾಲ್ಡ್ ಎಸ್ 45,000 ಉಳಿದಿದೆ ನೋಡ್ರಿ. ಹೌದಾ? ಇದಕ್ಕೆ ನೀವು ಬರೀಬಹುದು ಟೋಟಲ್ ಇನ್ಕಮ್ ಅಂತ ಹೇಳಿ ಬರೀಬಹುದು. ಟೋಟಲ್ ಇನ್ಕಮ್ ಅಂತ ಹೇಳಿ ನೀವು ಬರೀಬಹುದು. ಕ್ಲಿಯರ್ ಆಯ್ತಾ ಎಲ್ಲರಿಗೆ? ಸೊ ಏನಂತಂದ್ರೆ 5 ಮಾರ್ಕ್ಸಿಗೆ ಕೇಳಂತ ಕ್ವಶನ್ಸ್. ಸೊ ಈಗ ನೆಕ್ಸ್ಟ್ ಒಂದು 15 ಮಾರ್ಕ್ಸಿಗೆ ಒಂದು ಕ್ವಶನ್ ರೀಡ್ ಮಾಡ್ತೀನಿ ನೀಟಾಗಿ, ಅದನ್ನ ನೋಡ್ಕೊಂತ ಬರ್ರಿ. ಯಾವ್ದಾರ ಒಂದು ಇಯರ್ ತಗೊಂಡು ನೀಟಾಗಿ ಒಂದು ಎಲ್ಲಾನು ಕವರ್ ಆಗಿರ್ಬೇಕು ಅಂತ ತಗೊಂಡು ಒಂದು ಲೆಕ್ಕ ಮಾಡೋಣ. ಏನಂತ ಫಸ್ಟಿಗೆಲ್ಲ ಬುಕ್ ಪ್ರಾಫಿಟ್ ಕಂಡು ಹಿಡ್ಕೋಬೇಕು, ಅದನ್ನ ಆಮೇಲೆ ಇದನ್ನ ಅಪ್ಲೈ ಮಾಡಬೇಕು ಅಂತೇಳಿ. ಸರಿನಾ? ಥ್ಯಾಂಕ್ ಯು. ನೋಡ್ಕೊಂತ ಬರ್ರಿ. ಫಸ್ಟ್ ಮಾಡಿ continue to watch. Dear students, see this problem. 2018 year question paper ನೋಡಿದೆ. ಯಾವ ವರ್ಷದ 2018 year question paper, problem number 12. X, Y, Z are the partners in the firm sharing the profit and loss in the ratio of 3:2:1. ನೋಡ್ರಿ ರೇಷಿಯೋ ಎಷ್ಟೈತಿ 3:2:1 ಐತಿ. ಅದೇನು ನೆಸೆಸಿಟಿ ನಮ್ಗಂತೂ ಇಲ್ಲ ಈಗ ಸದ್ಯಕ್ಕೆ. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ of the firm for the year ending 31st/3/2017 is as under. Profit and loss account for the year ended 31st/3/2017. ಓಕೆ, 1 by 1 ನೋಡ್ಕೊಂತ ಬರ್ರಿ. ಒಂದೇ ಕಾಪೀಸ್ ಎಕ್ಸ್ಪೆನ್ಸಸ್ ಕೊಟ್ಟನ ಬರಲ್ಲ. ನೋಡ್ರಿ ನಾ ಹೇಳ್ತೀನಿ, ಬಿಸ್ನೆಸ್ ಸಂಬಂಧಪಟ್ಟಿದ್ದು ಯಾವುದೇ ಆದಂಥ ಐಟಮ್ಗಳು ಏನಾಗಲ್ಲ ಬರಲ್ಲ. ಎರಡನೇದು ಏನು ಕೊಟ್ಟನ ಬ್ಯಾಡ್ ಡೆಟ್ಸು ಬರಲ್ಲ. ನೋಡಿ ಬಿಟ್ಕೊಳ್ರಿ, ಬ್ಯಾಡ್ ಡೆಟ್ಸ್ ಬರಲ್ಲ, PDD ಬರ್ತೈತಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬರ್ತೈತಿ, ಏನು ಬರಲ್ಲ ಬ್ಯಾಡ್ ಡೆಟ್ಸ್ ಬರಲ್ಲ. ನೆಕ್ಸ್ಟ್ ಒನ್ ಸ್ಯಾಲ್ರಿ ಬರಲ್ಲ, ಬಿಸ್ನೆಸ್ ಸಂಬಂಧಪಟ್ಟಿದ್ದು. GST ನೋಡ್ರಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬರಲ್ಲ ಅಂತ ಹೇಳಿ ನಾನು ಆಗಲೇ ಬರಲ್ಲ. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಬರ್ತೈತೆ ಬರಲ್ಲ ಬರ್ತೈತಿ. ಡೆಪ್ರಿಸಿಯೇಷನ್ ಡೊನೇಷನ್ನು ಬರ್ತೈತಿ, ಅದೊಂದು ಮಿಸ್ ಮಾಡಿದ್ದೆ ನೋಡ್ರಿ ನಾನು ಫಾರ್ಮೆಟ್ ಬರೋ ಸಂಬಂಧ. ಡೊನೇಷನ್ ಏನಾಕತಿ ಬರ್ತೈತಿ. ಬ್ರೆಕೆನಾಗ ಏನಂತೇಳಿ ನ್ಯಾಷನಲ್ ಡಿಫೆನ್ಸ್ ಫಂಡ್ ನಮ್ಗೇನು ಇದು ನೆಸೆಸಿಟಿ ಇಲ್ಲ, ಬಟ್ ಡೊನೇಷನ್ ಏನಾಕತಿ ಬರ್ತೈತಿ. ನೆಕ್ಸ್ಟ್ ಒನ್ ಏನೈತಿ ಅಡ್ವರ್ಟೈಸ್ಮೆಂಟು ಬರಲ್ಲ, ಯಾಕಂದ್ರೆ ಅದು ಬಿಸ್ನೆಸ್ ಸಂಬಂಧಪಟ್ಟಿದ್ದು ಬರಲ್ಲ. ನೆಕ್ಸ್ಟ್ ಒನ್ ಯಾವ್ದೈತಿ ಸ್ಯಾಲ್ರಿ ಟು ಪಾರ್ಟ್ನರ್ ಐತಿ, ಎಕ್ಸ್ ಮತ್ತು ವಾಯ್ ಸಂಬಂಧಪಟ್ಟಿದ್ದು ತೊಗೊಳ್ರಿ. ಡೆಪ್ರಿಸಿಯೇಷನ್ ಐತಿ ತೊಗೊಳ್ರಿ. ಕಮಿಷನ್ ಡೆಪ್ರಿಸಿಯೇಷನ್ ತೊಗೋಬೇಕಂದ್ರೆ ಕಂಪಲ್ಸರಿ ಏನಿರ್ಬೇಕು ಅಡ್ಜಸ್ಟ್ಮೆಂಟ್ ಇರಬೇಕು. ನೋಡೋಣ ಅಂತ. ಕಮಿಷನ್ನು ಎಕ್ಸ್ ವಾಯ್ ಜೆಡ್ 3 ಬಂದಿದೈತಿ ತೊಗೊಳ್ರಿ. ಓಕೆ, ಪ್ರಾಬ್ಲಮ್ನ ತೊಗೋಬೇಕು, ಸ್ಯಾಲ್ರಿನ ತೊಗೋಬೇಕು, ಎಲ್ಲ ತೊಗೋಬೇಕು. ಓಕೆನಾ? ಫಸ್ಟ್ ಇನ್ನೂ ಮುಗಿದಿಲ್ಲ ಈ ಕಡೆ, ಫಸ್ಟ್ ಈ ಕಡೆ ನೋಡೋಣ ಎಲ್ಲರೂ. ಇನ್ನೂ ಒಂದು ಏನೈತಿ ನೋಡ್ರಿ, ಈ ಕಡೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲೈತೆ ನೋಡ್ರಿ, ಮೇನ್ ಆಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ ಎಷ್ಟು % ಅಂತ ಹೇಳಿ ನೋಡ್ರಿ 20% ಕೊಟ್ಟಣ. ಯಾಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಣ 20% ಕೊಟ್ಟಣ. ನಾ ಹೇಳಿದ್ದೆ ನಿಮಗೆ 12%ಗಿಂತನೂ ಜಾಸ್ತಿ ಇದ್ದಂಥ ಅಮೌಂಟ್ನ ಅಷ್ಟು ತೊಗೋಬೇಕಿಲ್ಲ. ಹೆಂಗೆ ಮಾಡೋದು ಲೆಕ್ಕನ ಅಂತಂದೇಳಿ ಈ ಪ್ರಾಬ್ಲಮ್ನ ತಗೊಂತ ನಾನು. ಈಗ 20% ಕೊಟ್ಟಾನ್ರಿ, ಅದ್ರಾಗ 12% ತಗೋಬೇಕು. ಇನ್ನು ಎಷ್ಟು ಪರ್ಸೆಂಟ್ ಬರೀಬೇಕು ನೀವು 8%. ಅದು ನೆನಪಿರಲಿ, ಅದು ಹೆಂಗೆ ಬರ್ತೀನಿ ಅನ್ನೋದು ನೋಡ್ರಿ ಒಂದು ನಿಮಿಷ ಬೋರ್ಡ್ ಮೇಲೆ. ನೆಕ್ಸ್ಟ್ ಏನು ಹೇಳೋಣ, ನೆಟ್ ಪ್ರಾಫಿಟ್ ಹೇಳೋಣ. ಈಗ ಇವು ಈ ಕಡೆ ಎಕ್ಸ್ಪೆನ್ಸಸ್ ಸೈಡ್ ಆದವು, ಅಂದರೆ ಡಿಸಲ್ ಎಕ್ಸ್ಪೆನ್ಸಸ್ನ ತೊಗೊಳಂತವು. ಈ ಕಡೆ ಬರ್ರಿ. ಗ್ರಾಸ್ ಪ್ರಾಫಿಟ್ ನಾನು ಆಗಲ್ಲ ಹೇಳಿದ್ ನೋಡ್ರಿ, ಗ್ರಾಸ್ ಪ್ರಾಫಿಟ್ನ ತೊಗೋಬಾರ್ದು, ಡಿಸ್ಕೌಂಟ್ನ ತೊಗೋಬಾರ್ದು, ಕಮಿಷನ್ನ ತೊಗೋಬಾರ್ದು. ಇವು ಒಟ್ಟ 3 ಐಟಮ್ ತೊಗೊಳ್ಳೇಬಾರ್ದು, ಹೆಚ್ಚು ಕಮ್ಮಿ ತೊಗೋಬಾರ್ದು. ಇನ್ನು ಐತಿ ನೋಡ್ರಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತಿ ನೋಡ್ರಿ, ಅದನ್ನಷ್ಟೇ ತೊಗೊಳ್ರಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿನ ತೊಗೋಬೇಕು, ತೊಗೊಳೋಣ ಹಂಗಂದ್ರೆ. ಸೊ ಈ ಪ್ರಾಬ್ಲಮ್ ನಾವು ಮಾಡಬೇಕು. ಅದಕ್ಕಿಂತ ಬಿಫೋರ್ ಅಡ್ಜಸ್ಟ್ಮೆಂಟ್ ಆಗಿ ಏನು ಹೇಳ್ತಾನ ಒಂದು ನಿಮಿಷ ಓದ್ಕೊಂತ ಬರ್ತೀನಿ, ಕೇಳಿ ಒಂದು ನಿಮಿಷ ಎಲ್ಲರೂ. ಆಫೀಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ₹2,000 paid as a municipal tax on the property let out and ₹5,000 paid for purchasing the furniture. ನೋಡ್ರಿ, ಮುನ್ಸಿಪಲ್ ಟ್ಯಾಕ್ಸ್ ಎದಕ್ಕೆ ಲೆಟ್ ಔಟ್ ಪ್ರಾಪರ್ಟಿ, ಅಂದ್ರೆ ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟೈತಿ, ಅದು ಬಿಸ್ನೆಸ್ ಸಂಬಂಧಪಟ್ಟಿಲ್ಲ. ನಾನು ನಿಮ್ಗೆ ಒಂದು ಮಾತು ಹೇಳಿದೆ, ಬಿಸ್ನೆಸ್ ಸಂಬಂಧಪಡದೇ ಇರೋಂಥ ಐಟಮ್ನ ತೊಗೋಬೇಕಂತ. ಏನು ತೊಗೊಳೋಣ ಬೇಡ ಹಂಗಂದ್ರೆ ತೊಗೋಬೇಕು. ನೆಕ್ಸ್ಟ್ ಒಂದು 5,000 ಪೇಡ್ ಫಾರ್ ಪರ್ಚೇಸಿಂಗ್ ದ ಫರ್ನಿಚರ್. ನಾಗಲೇ ಒಂದು ಮಾತು ಹೇಳಿದೆ ನಿಮಗೆ, ಪರ್ಚೇಸ್ ಆಫ್ ಅಸೆಟ್ ಇತ್ತಂದ್ರೆ ಏನು ಮಾಡ್ಬೇಕಂತೇಳಿ ತೊಗೋಬೇಕಂತೇಳಿ. ಪರ್ಚೇಸ್ ಆಫ್ ಅಸೆಟ್ ಐತಿ, ಎಷ್ಟೈತಿ ಅಮೌಂಟ್ 5,000 ಐತಿ, ಅದನ್ನ ತೊಗೊಳ್ರಿ. ಎದ್ರಾಗೈತಿ ಅದು ಆಫೀಸ್ ಎಕ್ಸ್ಪೆನ್ಸಸ್ನಾಗ ಅದು ತೊಗೊಳೋಣ. ಬಟ್ ಆಫೀಸ್ ಎಕ್ಸ್ಪೆನ್ಸಸ್ ಪೂರ್ತಿ ಅಮೌಂಟ್ ತೊಗೊಳಲ್ಲ, ಬರೀ ಈ 2,000 ಪ್ಲಸ್ ಇದೊಂದು 5,000 ತೊಗೊತೀವಿ. ಈಗ ಪರ್ಚೇಸಿಂಗ್ ಫರ್ನಿಚರ್ ತೊಗೋಬೇಕಾ ಬೇಡ ಫಸ್ಟ್ ಹೇಳ್ರಿ. ತೊಗೋಬೇಕು, ಯಾಕಂದ್ರೆ ರೀಸನ್ ಅರ್ಥಾತ. ನೆಕ್ಸ್ಟ್ ಒಂದು ಬರ್ರಿ. ಔಟ್ ಆಫ್ ದ ಬ್ಯಾಡ್ ಡೆಟ್ಸ್ ₹2,000 ವಾಸ್ ಏನಂತ ಹೇಳ್ಯಾರ ಅವರು
ನೋಡ್ರಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೌಡ್ ಇತ್ತು ಹಂಗೆ ಹೇಳಿ ನಾರ್ಮಲ್ ಆಗಿ ಹೇಳಿದ್ರೆ ತಗೋಬೇಡ್ರಿ, ನಾರ್ಮಲ್ ಆಗಿ ಹೇಳಿದ್ರೆ ತಗೋಬೇಡ್ರಿ. ಅವ್ರು ಸ್ಪೆಷಲಿ ಅಲೌಡ್ ಅಂತ ಹೇಳಿದ್ರೆ ಮಾತ್ರ ಅದನ್ನ ಏನು ಮಾಡ್ಬೇಕು, ಬ್ಯಾಡ್ ಡೆಟ್ಸ್ ಮತ್ತು ಬ್ಯಾಡ್ ಡೆಟ್ಸ್ ರಿಕವರ್ಡ್ನ ಇಬ್ಬರು ಎರಡನ್ನೂ ತಗೋಬೇಕು. ಸೊ ಬ್ಯಾಡ್ ಡೆಟ್ಸ್ಗೆ ಅವ್ರೇನೋ ಅಲೌಡ್ ಹೇಳಿದ್ರೆ ಮಾತ್ರ ತಗೋರಿ, ಇಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ. ಅರ್ಥತಾ? ಅದು ರಿಕವರ್ಡರ್ ಇರಲಿ ಅಥವಾ ನಾರ್ಮಲ್ ಎಕ್ಸ್ಪೆನ್ಸಸರ್ ಇರಲಿ. ಹಂಗಂದ್ರೆ ಈಗ 2,000 ರೂಪಾಯಿ ತಗೊಳೋಣ. ಡೆಪ್ರಿಷಿಯೇಷನ್ ಅಲೋಬಲ್ ಆಸ್ ಪರ್ ದ ರೂಲ್ ಗೊತ್ತಲ್ಲ ನಿಮ್ಗೆ ಆಗಲೇ. ಅಲೋಬಲ್ ಡೆಪ್ರಿಷಿಯೇಷನ್ ಅಂತ ಹೇಳಿ ಲೆಸ್ ಮಾಡಿದ್ದಿಲ್ಲ, ಅದು ಎಕ್ಸ್ ಆ್ಯಂಡ್ ವೈ ಏನಂತ ಹೇಳ್ಯಾರ ಇಲ್ಲಿ. ಹಂಗಂದ್ರೆ ಇವರಿಬ್ಬರು ಏನಂತ ವರ್ಕಿಂಗ್ ಪಾರ್ಟ್ನರ್. ವಾಯ್ ಏನಂಗಂದ್ರೆ ಸರಿ, ಎಕ್ಸ್ ವಾಯ್ ವರ್ಕಿಂಗ್ ಪಾರ್ಟ್ನರ್. ಜಡ್ ಏನು ಅಲ್ಲ, ಜಡ್ ಏನು ನಾನ್ ವರ್ಕಿಂಗ್ ಪಾರ್ಟ್ನರ್. ನೆನಪಿಟ್ಕೊಳ್ರಿ, ಈಗ ಎಕ್ಸ್ ವಾಯ್ ಏನು ವರ್ಕಿಂಗ್ ಪಾರ್ಟ್ನರ್, ಜಡ್ ಏನವ ನಾನ್ ವರ್ಕಿಂಗ್ ಪಾರ್ಟ್ನರ್. ನೆನಪಿರಲಿ, ಯಾವಾಗ ಎಲ್ಲಿ ಹೆಲ್ಪ್ ಆಗೈತೆ ನಾನು ಹೇಳ್ತೀನಿ. ಲಾಸ್ಟ್ಗೆ ಅಂಡರ್ ಸೆಕ್ಷನ್ ಬಿ ಅಪ್ಲೈ ಮಾಡ್ಬೇಕಲ್ಲ, ಅಂಡರ್ ಸೆಕ್ಷನ್ ಪಾರ್ಟಿ ಬಿ ಅಪ್ಲೈ ಮಾಡೋ ಮುಂದೆ ಅವಾಗ ಅದನ್ನ ಬರ್ದ ನೋಡ್ರಿ, ನಾ ಲಾಸ್ಟಿಗೆ ಆ್ಯಕ್ಚುಯಲ್ ಸ್ಯಾಲ್ರಿ ಪೇಡ್ ಟು ಯಾರಿಗೆ ತೊಗೋಬೇಕಂತೇಳಿ, ವರ್ಕಿಂಗ್ ಪಾರ್ಟ್ನರ್ಸ್ ಅಷ್ಟೇ ತೊಗೋಬೇಕಂತ ಹೇಳಿನಲ್ಲ. ಸೊ ಆ್ಯಕ್ಚುಯಲ್ ಸ್ಯಾಲ್ರಿ ಪೇಡ್ ಟು ವರ್ಕಿಂಗ್ ಪಾರ್ಟ್ನರ್ಸ್ ತೊಗೊಳೋ ಮುಂದೆ ಮಾತ್ರ ನಾವು ಜಡ್ದು ಬಿಟ್ಟು ಎಕ್ಸ್ ಮತ್ತು ವಾಯ್ಗೆ ಸಂಬಂಧಪಟ್ಟಿದ್ದು ಅಷ್ಟೇ ತೊಗೋಬೇಕು. ಅರ್ಥಾತಾ? ಸೊ ಕೆಳಗೆ ಏನೈತಿ, ಕಂಪೇರ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಡೇಟ್ 2017 and 18 ಅಸ್ಯೂಮಿಂಗ್ ದಟ್ ದ ಫರ್ಮ್ ಫುಲ್ಫಿಲ್ ದ ಕಂಡೀಷನ್ ಆಫ್ ಅಂಡರ್ ಸೆಕ್ಷನ್ ಎಷ್ಟು ಅಂತ ಹೇಳ್ಯಾರ 184. ಹಂಗಂದ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಬರ್ತೀನಿ, ನೋಡ್ಕೊಂತ ಬರೀತೀನಿ. ಸೊ ಕ್ಲಿಯರ್ ಆಗಿ ನೋಡ್ರಿ, 2018 ಕ್ವಶನ್ ಪೇಪರ್ ಬಿಡಿಸಾಡ್ತೀವಿ ನಾವು. ಸೊ ಎವ್ರಿ ಇಯರ್ ಅಸೆಸ್ಮೆಂಟ್ ಇಯರ್ ಮತ್ತು ಇವನ್ನೆಲ್ಲ ಹೆಡಿಂಗ್ ಈಗ ಹಾಕಿಡ್ರಿ. ಹಾಕೊಂಡ್ಮೇಲೆ ಫಸ್ಟ್ ನಿಮ್ಗೆ ಗೊತ್ತೈತಲ್ಲ, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಬರೀಬೇಕು. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಬರ್ಕೋಬೇಕು. ಸೊ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಮೌಂಟ್ ಎಷ್ಟೈತೆ ಅಂದ್ರೆ ಲಾಸ್ಟ್ ಐತೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಂತ ಹೇಳಿ. ಈ ಪ್ರಾಬ್ಲಮ್ ಎಷ್ಟೈತಿ ಬೇಕಾದ್ರೆ ನೀವು ಒಂದು ಕ್ವಶನ್ ಸ್ವಲ್ಪ ಸೈಡ್ ಇಟ್ಕೊಳ್ರಿ, ಅದನ್ನ ಅಥವಾ ಬರ್ದ ಇಟ್ಕೊಳ್ರಿ, ಅಥವಾ KVDVC ಆ್ಯಪ್ ರೆಫರ್ ಮಾಡ್ಕೊಳ್ರಿ. ನಿಮಗೆ ಕ್ವಶನ್ ಪೇಪರ್ ಸಿಗ್ತೈತೆ 2018. ಓಕೆ, 2018 ಪ್ರಾಬ್ಲಮ್ ನಂಬರ್ ಎಷ್ಟದು 12. ಓಕೆ ಓಕೆ, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಂತ ಆ್ಯಡ್ ಏನು ಆ್ಯಡ್ ಮಾಡಬೇಕು ನೆನಪಿಟ್ಕೊಳ್ರಿ, ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ನ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ನ ನಾವು ಆ್ಯಡ್ ಮಾಡ್ತೇವೆ ಅಂತಂದ್ರೆ, ಸೊ ವಾಟ್ ಆರ್ ದ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂದ್ರೆ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ, ಮತ್ತೊಮ್ಮೆ ಅವನ್ನ ತೊಗೊಂತ ಹೋಗ್ತೇನೆ ನಾನೀಗ. ಸೊ 1 by 1 ಆಫೀಸ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಐತೆ, ನಿಜ ಅಡ್ಜಸ್ಟ್ಮೆಂಟ್ ಬಂದಾಗ ನೋಡೋಣ. ಅಡ್ಜಸ್ಟ್ಮೆಂಟ್ ಐತೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಯಾವಾಗ ನೋಡ್ಬೇಕು, ಎಲ್ಲ ಎಕ್ಸ್ಪೆನ್ಸಸ್ ಬರ್ಕೊಂಡಾದ್ಮೇಲೆ ಅಡ್ಜಸ್ಟ್ಮೆಂಟ್ ನೋಡೋಣ. ಅಲ್ಲಿ ಮಟ್ಟ ಅಡ್ಜಸ್ಟ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸರ್. ಆಫೀಸ್ ಎಕ್ಸ್ಪೆನ್ಸಸ್ ಫಸ್ಟ್ ಬರ್ಕೋಬೇಕು, ಲಾಸ್ಟ್ ಬರ್ಕೋಬೇಕು, ಏನು ನೆಸೆಸಿಟಿ ಇರಲ್ಲ, ಅದನ್ನ ಲಾಸ್ಟ್ ನೋಡೋಣ ಅಂತ. ಬ್ಯಾಡ್ ಡೆಟ್ಸ್ ಅದ್ರ ಬಗ್ಗೆನೂ ಅಡ್ಜಸ್ಟ್ಮೆಂಟ್ ಐತಿ, ಓದ್ರಿ. ಬ್ಯಾಡ್ ಡೆಟ್ಸ್ ಎಷ್ಟನೇ ಅಡ್ಜಸ್ಟ್ಮೆಂಟ್ ಐತೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಬಿ ಐತಿ ನೋಡ್ರಿ. ಔಟ್ ಆಫ್ ದ ಬ್ಯಾಡ್ ಡೆಟ್ಸ್ ₹2000 ವಾಸ್ ಡಿಸ್ಅಲೌಡ್ ಅಂತ ಹೇಳಿ. ಅಂದ್ರೆ ಇಲ್ಲಿ ಬರೀಬೇಕು ನೀವು, ಡಿಸ್ಅಲೌಡ್ ಬ್ಯಾಡ್ ಡೆಟ್ಸ್, ಡಿಸ್ಅಲೌಡ್ ಬ್ಯಾಡ್ ಡೆಟ್ಸ್ ಈಸ್ ರೂಪೀಸ್ ಎಷ್ಟು ಅಡ್ಜಸ್ಟ್ಮೆಂಟ್ ಅವರು 2000. ಅದು 5000 ಐತಿ. ಬ್ಯಾಡ್ ಡೆಟ್ಸ್ ನಮ್ಗೆ ಸಂಬಂಧ ಇಲ್ಲ, ನಾನು ನಿಮ್ಗೆ ಹೇಳಿನಿ. ಬ್ಯಾಡ್ ಡೆಟ್ಸ್ ಮತ್ತು ಬ್ಯಾಡ್ ಡೆಟ್ಸ್ ರಿಕವರಿಗೆ ಕಂಪಲ್ಸರಿ ಬ್ರಾಕೆಟ್ನಾಗ ಆಗಿರ್ಬೋದು ಅಥವಾ ಎಲ್ಲರ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಡಿಸ್ಅಲೌಡ್ ಅಂತ ಹೇಳಿದ್ರೆ ಮಾತ್ರ ತಗೋಬೇಕು, ಇಲ್ಲ ತಗೊಳಕ್ ಹೋಗಬಾರ್ದು. ಯಾವ್ದು ಬ್ಯಾಡ್ ಡೆಟ್ಸ್ ಅಂದ್ರೆ. ನೆಕ್ಸ್ಟ್ ಅಂದ್ರೆ ಸ್ಯಾಲರೀಸ್. ಸೊ ಅದು ಬಿಸ್ನೆಸ್ ಸಂಬಂಧಪಟ್ಟಿದ್ದು ತಗೊಳಕ್ ಹೋಗ್ಬೇಡ್ರಿ. GST ಅದು ಬಿಸ್ನೆಸ್ ಸಂಬಂಧಪಟ್ಟಿದ್ದು ತಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಅಂದ್ರೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಹೇಳಿ PDD ತಗೊಳ್ರಿ. PBD ಎಷ್ಟೈತೆ PBD 5,000 ಐತೆ ನೋಡ್ರಿ, 5,000 ತಗೋರಿ. ನೆಕ್ಸ್ಟ್ ಅಂದ್ರೆ ಡೊನೇಷನ್ ತಗೋರಿ, ಡೊನೇಷನ್ಸ್. ಸೊ ಡೊನೇಷನ್ ಹೌ ಮಚ್ ಇಸ್ ದೇರ್, ಸೊ 10,000 ಐತಿ. ನೆಕ್ಸ್ಟ್ ಅಂದ್ರೆ ಅಡ್ವರ್ಟೈಸ್ಮೆಂಟ್. ಸೊ ಅಡ್ವರ್ಟೈಸ್ಮೆಂಟ್ ಐತಿ. ಅಡ್ವರ್ಟೈಸ್ಮೆಂಟ್ ಏನ್ ಮಾಡ್ಬೇಕಂತಂದ್ರೆ ತಗೋಬೇಕು ಬೇಡ ಅನ್ನೋದು ನಿಮಗೆ ಬಿಟ್ಟಂತ ವಿಚಾರ. ಸೊ ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಅಂದ್ರೆ ಸ್ಯಾಲರಿ ಟು ಪಾರ್ಟ್ನರ್. ಯಾಕೆ ಏನ್ ತಗೋಬೇಕು, ನೆಕ್ಸ್ಟ್ ಅಂದ್ರೆ ಸ್ಯಾಲರಿ ಟು ಪಾರ್ಟ್ನರ್. ಸೊ ಸ್ಯಾಲರಿ ಟು ಪಾರ್ಟ್ನರ್ ತಗೋಬೇಕು. ಸೊ ಸ್ಯಾಲರಿ ಟು ಪಾರ್ಟ್ನರ್ ಒಳಗೆ ಮೇನ್ ಅಂತ ತಿಳ್ಕೊಳ್ರಿ, ಎಕ್ಸ್ ಮತ್ತು ಇನ್ನೊಂದು ಏನೈತಿ ವಾಯ್. ಸೊ ಎಕ್ಸ್ ಮತ್ತು ವಾಯ್ ಎಷ್ಟೈತಿ ಪೂರ್ತಿ ತಗೊಂಡ್ಬಿಡೋದು, ಇದಕ್ಕೇನು ಕಂಡೀಷನ್ಸ್ ಇರಲ್ಲ, ಬರ್ಕೊಂಡ್ಬಿಡೋದು. ಇಲ್ಲಿ ನೋಡ್ರಿ ಸ್ಯಾಲರಿ ಒಂದೇ ಯಾರು ಕೊಟ್ಟರು, ಅವರು ಎಕ್ಸ್ ಮತ್ತು ವಾಯ್ ಅಷ್ಟೇ ಕೊಟ್ಟರು, ಜಡ್ ಕೊಟ್ಟಿಲ್ಲ. ಸೊ ಎಲ್ಲ ನಾನು ಇಲ್ಲಿ ತಗೊಳ್ಳೋ ಮುಂದೆ ಎಲ್ಲಾ ಪಾರ್ಟ್ನರ್ ತಗೋರಿ ಅಂತ ಹೇಳಿ. ಎಲ್ಲಾ ಪಾರ್ಟ್ನರ್ ಅಂದ್ರೆ ಇನ್ಕ್ಲೂಡಿಂಗ್ ವರ್ಕಿಂಗ್, ಇನ್ನೊಂದು ನಾನ್ ವರ್ಕಿಂಗ್, ಇಬ್ಬರಿಗೂ ತಗೋಬೇಕು ಅಂತ ಹೇಳಿ ತಗೊಂಡ್ಬಿಡೋದು ಫಸ್ಟ್. ಎಲ್ಲ ಪಾರ್ಟಿ ಬಿ ಅಪ್ಲೈ ಮಾಡಿದ್ರೆ ನೋಡೋಣ. ಡೆಪ್ರಿಷಿಯೇಷನ್ ತಗೋರಿ, ಅದು ಅಡ್ಜಸ್ಟ್ಮೆಂಟ್ ಐತಿ, ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡೋಣ ಅಂತ ನಿಮ್ಗೆ ಗೊತ್ತಿದ್ದದ್ದು ಐತಿ 15,000. ಓಕೆ, ನೆಕ್ಸ್ಟ್ ಅಂದ್ರೆ ಕಮಿಷನ್. ಸೊ ಕಮಿಷನ್ ತಗೋರಿ. ಕಮಿಷನ್ ಟು ಪಾರ್ಟ್ನರ್ ಐತಿ ನೋಡ್ರಿ, 3 ಮಂದಿ ಪಾರ್ಟ್ನರ್ ಎಕ್ಸ್ ವಾಯ್ ಜೆಡ್. ಸೊ ಎಕ್ಸ್ ವೈ ಜೆಡ್ ಅಂತಂದ್ರೆ ಎಕ್ಸ್ 10,000 ಇನ್ನರ್ ಕಾಲಮ್ ಬರೋದು, ಔಟರ್ ಕಾಲಮ್ ಬರ್ತೀನಿ ಅಂತ ಹಂಗೆ ಮಾಡ್ರಿ. ಇಲ್ಲಾಂದ್ರೆ ಇನ್ನರ್ ಕಾಲಮ್ ಬರ್ಕೊಂಡು ಔಟರ್ ಕಾಲಮ್ ಬರೆಯೋದು ಬೆಸ್ಟ್. ಇನ್ನರ್ ಕಾಲಮ್ ಬರ್ಕೊಂಡು ಔಟರ್ ಕಾಲಮ್ ಬರೀಣ. 30,000 20,000 ಟೋಟಲ್ ವಿಲ್ ಬಿ 50,000. ಸೊ ದಿಸ್ ಅಮೌಂಟ್ ಬಂದಾಗ 10,000 5,000 ಇನ್ನೊಂದೆಷ್ಟು
5000 ಟೋಟಲ್ ಬಿಲ್ ಎಷ್ಟಾಗೈತಿ 20000 ಕ್ಲಿಯರ್ ಆಯ್ತಾ ಎಲ್ಲರಿಗೆ ಓಕೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ ನಾನು ನೆಕ್ಸ್ಟ್ ಒನ್ ನಿಮಗೆ ಸಂಬಂಧಪಟ್ಟಿದ್ದು ಏನಂತಂದ್ರೆ ಕಮಿಷನ್ ಆದ್ಮೇಲೆ ಮತ್ತೆ ಯಾವ್ದು ಬರುತ್ತೆ ನೋಡ್ರಿ ಈ ಪೇಜ್ ಹೊಳಿಸ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವೆರಿ ಇಂಪಾರ್ಟೆಂಟ್ ನೋಡ್ರಿಪ್ಪ ಇದು ಏನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸ್ವಲ್ಪ ಕಾಣ್ತದೆ ನೋಡಿ ಇಲ್ಲಿ ಮಟ್ಟ ಕೆಳಗೆ ಇಲ್ಲಿ ಎದ್ದು ನೋಡೋದು ಸೊ ಇಂಟ್ರೆಸ್ಟ್ ಆನ್ ಏನಂತ ಹೇಳ್ತಾರೆ ಅವರು ಕ್ಯಾಪಿಟಲ್ ಕಾಣುತ್ತೆ ಕೆಳಗೆ ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಳಗ ಒಂದು ನಿಮಿಷ ಅರ್ಥ ಮಾಡ್ತೀರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರೆ ತಗೋಬೇಕಂತೀನಿ ನಾನು 12% ಗಿಂತ ಜಾಸ್ತಿ ಇದ್ರೆ ತಗೋಬೇಕಂತೀನಿ ಮೂರು ಮಂದಿ ಪಾರ್ಟ್ನರ್ ಅದಾವ ಎಕ್ಸ್ ವೈ ಮತ್ತೆ ಇನ್ನೊಬ್ಬ ಯಾರು ಜೆಡ್ ತಡಿ ಈಗ ಎಷ್ಟು ಪರ್ಸೆಂಟ್ ಕೊಟ್ರೆ ಎಲ್ಲರೂ ಎಕ್ಸ್ ದ ಅಮೌಂಟ್ ಎಷ್ಟು ಹುಡುಕ್ರಿ ಎಕ್ಸ್ ದ ಅಮೌಂಟ್ ಎಷ್ಟು ಐತಿ ನೋಡಿರ್ಲಿ ಎಕ್ಸ್ ದ ಅಮೌಂಟ್ 20,000 ಐತಿ ಅವಂದು ಎಷ್ಟು ಪರ್ಸೆಂಟೇಜ್ ಸಮ ಐತದ 20% ಸಮ ಐತೈತಿ ಇಂಟು ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆದಂಗೆ ಆಗ್ತದೆ 8% ಹೆಚ್ಚಿಗೆ ಆದಂಗೆ ಆಗ್ತದೆ 8% ಹೆಚ್ಚಿಗೆ ಆಗ್ತದೆ ಹಂಗಂದ್ರೆ ಎಷ್ಟು ಪಾರ್ಟ್ ನೋಡ್ರಿ ಇದು 8,000 ಆಗತ್ತೆ ನೋಡ್ರಿ ಎಷ್ಟಾಗೈತಿ ಸೊ ಒಂದೇದೊಂದು 8,000 ಅರ್ಥ ಆಗಿದೆ ಕ್ಲಿಯರ್ ಈಗ ಯಾವ್ಯಾವ್ದು ಬರ್ತೀನಿ ಯಾವ್ಯಾವ್ದು ಏನೈತಿ ಸೊ 15,000 ಕೊಟ್ರ 15,000 ಡಿವೈಡೆಡ್ ಬೈ ಎಷ್ಟು ಹೇಳಿದ್ರು ನಾನು 20 ಇಂಟು 8 ಎಷ್ಟು ಆಗ್ತಾ ಹೋಗೋದು 6,000 ಸೊ ನೆಕ್ಸ್ಟ್ ಒಂದು ನೋಡ್ರಿ ಕೊಟ್ಟಂತ ಅಮೌಂಟ್ 10,000 ಅದೆಷ್ಟು ಪರ್ಸೆಂಟ್ ಈಕ್ವಲ್ ಐತಿ 20% ಈಕ್ವಲ್ ಐತಿ ಇಂಟು ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಯ್ತು 8% ಹೆಚ್ಚಿಗೆ ಆಯ್ತು ಅಂದ್ರೆ ಎಷ್ಟು ಆಯ್ತು ಎಷ್ಟಾಯ್ತು 4,000 ಟೋಟಲ್ ವಿಲ್ ಬಿ ವಾಟ್ 8 6 14 18 ಎಷ್ಟು ಸಾವಿರ ಆದಂಗೆ ಆಯ್ತು 18,000 ಆಯ್ತು ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೆಂಗೆ ಲೆಕ್ಕ ಮಾಡ್ತೇವೆ ಅಂತ ಗೊತ್ತಾಗಿರ್ಬೋದು ಅನ್ಕೊಂತೀನಿ ಅವರು ಕೊಟ್ಟಂತ ಅಮೌಂಟ್ ಡಿವೈಡೆಡ್ ಬೈ ಕೊಟ್ಟಂತ ಪರ್ಸೆಂಟೇಜ್ ಇಂಟು ಏನ್ ಮಾಡ್ಕೋಬೇಕು ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಇರ್ತೈತೆ ಅಷ್ಟು ಪರ್ಸೆಂಟ್ ಮಾಡ್ಕೋಬೇಕು ಅರ್ಥ ಸೊ ಇಲ್ಲಿಗೆ ಮುಗಿದು ಮತ್ತೆ ಯಾವುದು ಈಗ ಎಕ್ಸ್ಪೆನ್ಸ್ ಸೈಡ್ ಎಲ್ಲ ಮುಗಿದು ಆದ್ರೆ ಅಡ್ಜಸ್ಟ್ಮೆಂಟ್ ನೋಡ್ಕೊಂತ ಬರ್ಬೋದು ಅಡ್ಜಸ್ಟ್ಮೆಂಟ್ ಆಗಿ ಒಂದೇ ನೋಡಿ ಆಫೀಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ rupees 2,000 ಪೇಡ್ ಆಸ್ ಏನಂತ ಹೇಳ್ತಾರೆ ಅವರು ಮುನ್ಸಿಪಲ್ ಟ್ಯಾಕ್ಸ್ ಬರ್ಕೊಳ್ಳಿ ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟೈತಿ ಮುನ್ಸಿಪಲ್ ಟ್ಯಾಕ್ಸ್ 2,000 ಇನ್ನೂ ಒಂದು ಐತಿ ನೋಡ್ರಿ ಯಾವ್ದಾದ ಪರ್ಚೇಸ್ ಏನಂತ ಪರ್ಚೇಸ್ ಫರ್ನಿಚರ್ 5,000 ನಾ ಹೇಳಿ ನಿಮ್ಗೆ ಅಸಲ್ ಪರ್ಚೇಸ್ ಇತ್ತು ತಗೋಬೇಕು ಅಂತ ಹೇಳಿ ಪ್ರಾಬ್ಲಮ್ ಇಲ್ಲ ಓಕೆ ಮತ್ತೆ ಯಾವುದು ಔಟ್ ಆಫ್ ದ ಬ್ಯಾಲೆನ್ಸ್ 2,000 ಡಿಸರ್ವ್ಡ್ ಅಂತ ಹೇಳಿದ ಫಸ್ಟ್ ತಗೊಂಡೆ ನಾನು ನೆಕ್ಸ್ಟ್ ಒಂದು ಡೆಪ್ರಿಸಿಯೇಷನ್ ಆಸ್ ಪರ್ ದ ರೂಲ್ ಅಂತ ಹೇಳಿದ ಸೊ ಡೆಪ್ರಿಸಿಯೇಷನ್ ಅಕೌಂಟ್ ಆಗಿರೋದು ಅಂದ್ರೆ ಪೇಡಲ್ ಅಕೌಂಟ್ ಆಗಿರೋದು ಇಲ್ಲಿ ತಗೊಂಡೆ ನಾನು 15,000 ಅಡ್ಜಸ್ಟ್ಮೆಂಟ್ ಆಗಿರೋದು ಏನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲೇ ಆಮೇಲೆ ಲೆಸ್ ಮಾಡ್ಬೇಕು ಓಕೆ ನೆಕ್ಸ್ಟ್ ಒಂದು ಏನೈತೆ ನೋಡ್ರಿ ಎಕ್ಸ್ ಅಂಡ್ ವೈ ಆರ್ ದ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ತಾರ ಇಲ್ಲಿಗೆ ಎಕ್ಸ್ಪೆನ್ಸಸ್ ಎಲ್ಲವನ್ನು ಟೋಟಲ್ ಮಾಡಿ ಇವನ್ನೆಲ್ಲ ಟೋಟಲ್ ಮಾಡಿ ಎಷ್ಟು ನೋಡ್ರಿ 5 7 17 17 ಎಷ್ಟಾಗ 1,27,000 ಹಂಗಂದ್ರೆ ಇದನ್ನ 1,27,000 ಆತಲ್ಲ ಯಾಡ್ ಮಾಡ್ಕೊಂಡ್ರೆ ಎಷ್ಟಾಯ್ತು 2,27,000 ಆಯ್ತು ಸೊ ಈ ಕಡೆ ಬರ್ಕೊಡ್ರಿ ಇನ್ನು ಪರ್ಟಿಕ್ಯುಲರ್ ಮತ್ತು ಎರಡು ಅಮೌಂಟ್ ಕಾಲಮ್ ಮಾಡ್ತೀರಿ ಪರ್ಟಿಕ್ಯುಲರ್ ಎರಡು ಅಮೌಂಟ್ ಕಾಲಮ್ ಮಾಡ್ತೀರಿ ಕಂಟಿನ್ಯೂ ಮಾಡೋಣ ಪ್ರಾಬ್ಲಮ್ ಕಾಣುತ್ತೆ ನೋಡು ಕಾಣುತ್ತೆ ಸೊ ಇಲ್ಲೇ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈಗ ಬರ್ಕೊಂಡಂತ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 2,27,000 ಬಂದೈತಿ ಇದ್ರೊಳಗೆ ಫಸ್ಟ್ ಏನ್ ಲೆಸ್ ಮಾಡ್ಬೇಕಂತ ಹೇಳಿದಾಗ ನಾನು ಅಲೋಬಲ್ ಡೆಪ್ರಿಸಿಯೇಷನ್ ಒಂದ್ ಸ್ವಲ್ಪ ದೊಡ್ಡದಿರ್ತದೆ ಅಷ್ಟೇ ಆಗಲಿಕ್ಕಿಂತ ಪ್ರಾಬ್ಲಮ್ ಅಂತ ಇನ್ನು ಅಡ್ಜಸ್ಟ್ಮೆಂಟ್ ಇದ್ದಂತ ಅಲೋಬಲ್ ಡೆಪ್ರಿಸಿಯೇಷನ್ ಎಷ್ಟಿತ್ತು ಹೇಳಿದ್ರೆ ಅಲೋಬಲ್ ಡೆಪ್ರಿಸಿಯೇಷನ್ ಎಷ್ಟಿತ್ತು 20,000 ಹಾಗಾದ್ರೆ ಎಷ್ಟು ಉಳಿತು 2,07,000 ಉಳಿತು ಇನ್ನೆಷ್ಟು ಉಳಿತು 2,07,000 ಉಳಿತು ಇದ್ರಾಗ ಲೆಸ್ ಏನಂತ ಬರ್ತಿದ್ ಹೇಳ್ರಿ ಇನ್ಕಮ್ಸ್ ಅಂಡರ್ ಸಪರೇಟ್ ಹೆಡ್ ಬೈ ಸೈಡ್ ಅದ ನೋಡ್ರಿ ಬೈ ಸೈಡ್ ಅಥವಾ ಯಾ ಕಡೆ ಇನ್ಕಮ್ಸ್ ಅಂಡರ್ ಸಪರೇಟ್ ಹೆಡ್ ಬೈ ಸೈಡ್ ಆರ್ ನಾವು ಕ್ರೆಡಿಟ್ ಸೈಡ್ ಅಂತ ಕರಿತೀವಲ್ಲ ಅಕೌಂಟ್ ಇಂದ ಕ್ರೆಡಿಟ್ ಸೈಡ್ ಅದ ನೋಡ್ರಿ ಮನೇದು ಗ್ರಾಸ್ ಪ್ರಾಫಿಟ್ ತಗೋಬೇಡ್ರಿ ಅಂತ ಹೇಳಿ ಡಿಸ್ಕೌಂಟ್ ಐತಿ ತಗೋಬೇಕ ಬೇಡ ಡಿಸ್ಕೌಂಟ್ ಐತಿ ತಗೋಣ ಬೇಡ ನೆಕ್ಸ್ಟ್ ಒಂದು ಕಮಿಷನ್ ತಗೋಬೇಕು ಕಮಿಷನ್ ತಗೋಬೇಕಾ ತಗೋಬಾರ್ದು ನಾ ಹೇಳಿದಾಗಲೇ ಡಿಸ್ಕೌಂಟ್ ಕಮಿಷನ್ ಮತ್ತೆ ಇನ್ನೊಂದು ಗ್ರಾಸ್ ಪ್ರಾಫಿಟ್ ಒಟ್ಟ ತಗೋಬಾರ್ದು ನೆಕ್ಸ್ಟ್ ಒಂದು ರೆಂಟ್ ಫ್ರಾಮ್ ಏನೈತೆ ಹೇಳ್ರಿ ಅದನ್ನ ತಗೋರಿ HB ರೆಂಟ್ ಫ್ರಾಮ್ HB ಎಷ್ಟೈತಿ ಒಂದ 8 ಇರೋದ್ರಿಂದ ಔಟರ್ ಕಾಲಮ್ ಡೈರೆಕ್ಟ್ ಆಗಲ್ರಿ ಎಷ್ಟು ಬಂತು
35,000 ಕಳೆದ್ರೆ ಎಷ್ಟು ಉಳಿತು? 1,00,000 ಎಷ್ಟು ಉಳಿತು? 72,000 ಉಳಿತು. ದಿಸ್ ಈಸ್ ಕಾಲ್ಡ್ ಏನಂತ ಕರಿತೀರಿ ಹೇಳ್ರಿ? ಬುಕ್ ಪ್ರಾಫಿಟ್. ಈಜಿ ತಿಳಿಯಲೇಕ 15 ವರ್ಷದ ಓಕೆನಾ? ಸೊ ಬುಕ್ ಪ್ರಾಫಿಟ್. ಇನ್ನೊಂದು ಈ ಚಾಪ್ಟರ್ನ ಕನ್ಕ್ಲೂಷನ್ ಕೊಡೋ ಮುಂದೆ ಒಂದು ಆಸ್ಪೆಕ್ಟ್ಸ್ ಬಗ್ಗೆ ಭಾಳ ಕನ್ಫ್ಯೂಸ್ ಕೊಡ್ತಿರ್ತಾನ. ಯಾವ ಆಸ್ಪೆಕ್ಟ್ಸ್ ಅಂದ್ರೆ ಅದು ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಬಗ್ಗೆ. ಸೊ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಬಗ್ಗೆ ಏನನ್ನೋದು ಆಮೇಲೆ ಹೆಂಗೆ ಹೇಳ್ತೇನೆ ಅಂತ ನಾನು. ಓಕೆ, ಪರ್ಸೆಂಟೇಜ್ ಕೊಟ್ಟಿರಂಗಲ್ಪ. ಪರ್ಸೆಂಟೇಜ್ ಕೊಳ್ಳಲಾಗ ಏನು ಮಾಡಬೇಕು, ನಾವ ಹೆಂಗೆ ಲೆಕ್ಕ ಮಾಡ್ಬೇಕಂದ್ರೆ ನಿಮ್ಗೆ ಹೇಳ್ತೇನೆ ಅಂತ. ಓಕೆ, ಈಗ ಇಲ್ಲಿ ಮುಗಿತಪ್ಪ ಇದೆ ಎಲ್ಲರಿಗೆ. ಇಲ್ಲಿಂದ ನಿಮಗೆ ಲೆಸ್ ಮಾಡೋದು ಗೊತ್ತೈತೆ ಏನಂತ? ಅಲೋಬಲ್ ಸ್ಯಾಲರಿ ಯಾರಪ್ಪ? ಅಂಡರ್ ಸೆಕ್ಷನ್ ಎಷ್ಟು? 40B. ಅಲೋಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ 40B. ಅದ್ರಾಗ ನಾನು ನಿಮ್ಗೆ ಒಂದು ಮಾತು ಹೇಳಿದೆ, ಅಪ್ ಟು 3 lakh ಮಟ್ಟ ಎಷ್ಟು ಪರ್ಸೆಂಟ್ ತಗೋಬೇಕು? 90%. 90% ಆಫ್ ಬುಕ್ ಪ್ರಾಫಿಟ್. ಸೊ 90% ಆಫ್ ವಾಟ್ ಇಸ್ ದ ಬುಕ್ ಪ್ರಾಫಿಟ್ ಹಿಯರ್? 1,72,000. Then answer will be what? 1,54,800. ಕ್ಲಿಯರ್ ಆಯ್ತಾ ಎಲ್ಲರಿಗಿದೆ? ಸರಿ, ನೆಕ್ಸ್ಟ್ ಇದ್ರ ಕೊಟ್ಟಾಗ ಏನು ಕಂಪ್ಯಾರಿಸನ್ ಮಾಡ್ಬೇಕು ಹೇಳಿ ನೋಡೋಣ. ಮಿನಿಮಮ್ ಸ್ಯಾಲರಿ. ಸೊ ಹೌ ಮಚ್ ಇಸ್ ದ ಮಿನಿಮಮ್ ಸ್ಯಾಲರಿ? 1,00,000 ಎಷ್ಟು ಬಾ? 50,000. ಸೊ ಇದಕ್ಕೆ ಇದ್ರಾಗ ಎದನ್ನ ತಗೋಬೇಕು ಆನ್ಸರ್? whichever is higher 1,54,800. ಇದ್ರ ಕೊಟ್ಟಾಗ ಏನು ಕಂಪ್ಯಾರಿಸನ್ ತಗೋಬೇಕು ಅಂತ ಹೇಳಿದ್ದೆ ನಾನು, ನೆನಪೈತೇನೆ? ಆಕ್ಚುಯಲ್ ಸ್ಯಾಲರಿ ಪೇಡ್ ಟು ಯಾರಿಗೆ? ವರ್ಕಿಂಗ್ ಪಾರ್ಟ್ನರ್ಸ್ಗೆ. WP ವರ್ಕಿಂಗ್ ಪಾರ್ಟ್ನರ್ಸ್ಗೆ ತಗೋಬೇಕು. ತಡಿ. ಈ ಕ್ವಶನ್ ಪ್ರಕಾರ ಎಕ್ಸ್ ಮತ್ತು ವೈ ಅಷ್ಟೇ ಏನು ವರ್ಕಿಂಗ್ ಪಾರ್ಟ್ನರ್ಸ್. ನನಗೆ ಒಂದು ಮಾತು ಹೇಳಿದೆ, ಆಕ್ಚುಯಲ್ ಸ್ಯಾಲರಿ ಅಂದ್ರೆ ಆಕ್ಚುಯಲ್ ಸ್ಯಾಲರಿ ಅಷ್ಟೇ ಅಲ್ಲ, ಏನೇನು ಬರ್ತಾವ ಅದ್ರಾಗ? ಸ್ಯಾಲರಿ, ಕಮಿಷನ್ ಮತ್ತು ಇನ್ನೊಂದು ಬೋನಸ್, 3 ಬರ್ತಾವ ಅಂತ ಹೇಳಿದೆ ನಾನು. ನೀವೆಲ್ಲರೂ ಒಂದು ನಿಮಿಷ ಕೇಳಿ. ಇಲ್ಲೇ ಸ್ಯಾಲರಿ ಟು ಪಾರ್ಟ್ನರ್ ಕೊಟ್ರಲ್ಲ, ಎಕ್ಸ್ ಮತ್ತು ವೈ ಕೊಟ್ರ. ಓಕೆ ಅಂತ ನಾನು ಕಮಿಷನ್ ಕೊಡ್ರಿ ನೋಡ್ರಿ, 3 ಮಂದಿಗೆ ಕೊಡ್ರ. ಬಟ್ ನಾವು ತಗೋಬೇಕಾಗಿದ್ದು ಯಾರ್ದು? ಇಬ್ಬರದ. ಎಕ್ಸ್ ಎಲ್ಲ ಇದೆ. ಫಸ್ಟ್ ಸ್ಯಾಲರಿ 50,000 ಬರ್ಕೊಂತ ನಂಗೆ. ಸ್ಯಾಲರಿ ಎಷ್ಟು? 50,000 ಪ್ಲಸ್ ಕಮಿಷನ್ ನೋಡ್ರಿ 10, 5, 5 ಐತಿ. ಇವ್ರಿಬ್ರನ್ನ ಹೆಂಗಂದ್ರೆ ಇವ್ರಿಬ್ರು ತಗೊಳ್ಳೋಣ. ಎಷ್ಟೈತಿ? 15,000. ಟೋಟಲ್ ಎಷ್ಟಾಯ್ತು? 65,000. ಇದ್ರೊಳಗೆ ಎದನ್ನು ತಗೋಬೇಕು ಹೇಳ್ರಿ? whichever is lowest or lower. ಯಾಕೆ ಪದ ಅಮೌಂಟ್? 65,000. ಈ ಅಮೌಂಟ್ ನ ಔಟರ್ ಕಾಲಮ್ ಬರೀರಿ. ಬರೆದು ಟೋಟಲ್ ಮಾಡ್ರಿ. ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ 1,07,000. So this is the formula. So for calculating the assessment of firm. For assessment of firm ಎಂದು ಕ್ಯಾಲ್ಕುಲೇಟ್ ಮಾಡಕ್ಕಿರಂತ ಈಸಿಯೆಸ್ಟ್ ಫಾರ್ಮುಲಾ ನಿಮಗೆ ಇದು. ಸೊ ವೆರಿ ಈಸಿ ಅಂತ ತಿಳ್ಕೊಂತೀನಿ, ನೋಡ್ಕೊಂತ ಬರ್ರಿ. ಆದ್ರೆ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಯಾವಾಗಲೂ ಕ್ಲಾರಿಟಿ ಇರಲಿ. ಈಗ ನಿಮಗೆ ಈ ಪ್ರಾಬ್ಲಮ್ ಏನು ಮಾಡಿದ, ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ 20% ಐತೆ ಅಂತ ಕೊಟ್ಟ. ಎಷ್ಟೈತೆ ಅಂತ ಕೊಟ್ಟವ? 20% ಐತೆ ಅಂತ ಕೊಟ್ಟ. ಒಂದು 2 ಲಕ್ಷದಾಗ ಏನು ಮಾಡೋಣ ಅಂತಂದ್ರೆ ಅವ ಪರ್ಸೆಂಟೇಜೇ ಕೊಟ್ಟಿಲ್ಲವ. ಏನು ಕೊಟ್ಟಿಲ್ಲವ? ಪರ್ಸೆಂಟೇಜೇ ಕೊಟ್ಟಿಲ್ಲ. ಪರ್ಸೆಂಟೇಜ್ ಕೊಡಲಿಲ್ಲ ಹೆಂಗೆ ಮಾಡಬೇಕು ಅನ್ನೋದಂದ್ರೆ ಅವೇನು ಮಾಡಿರ್ತಾನಂತಂದ್ರೆ ಆ ಪ್ರಾಬ್ಲಮ್ನಾಗ ಅಡ್ಜಸ್ಟ್ಮೆಂಟ್ನಾಗ ಕ್ಯಾಪಿಟಲ್ ಕೊಟ್ಟಿರ್ತಾನೆ, ಇಲ್ಲ ಫಸ್ಟ್ ಕ್ಯಾಪಿಟಲ್ ಕೊಟ್ಟಿರ್ತಾನೆ. ಪಾರ್ಟ್ನರ್ಸ್ ಏನು ಕೊಟ್ಟಿರ್ತಾನವ? ಕ್ಯಾಪಿಟಲ್ ಕೊಟ್ಟಿರ್ತಾನೆ. ಅದ್ರ ಮೇಲೆ ನೀವು 12% ಹೊಡ್ಕರಿ. ಅವಾಗ ಕೊಟ್ಟಿರ್ತಾನೆ, ಏನು ಕೊಟ್ಟಿರ್ತಾನೆ? ಕ್ಯಾಪಿಟಲ್ ಕೊಟ್ಟಿರ್ತಾನೆ. ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಹೊಡ್ಕರಿ? 12% ಹೊಡ್ಕರಿ. 12% ಹೊಡ್ಕೊಂಡಾಗ ನಿಮಗೆ 12% ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಎಷ್ಟು ಅಂತ ಗೊತ್ತಾಗೈತಿ. ಅವಾಗ ಇಲ್ಲೇ ಅಮೌಂಟ್ ಕೊಟ್ಟಿರ್ತಾನಲ್ಲ, ಆ ಅಮೌಂಟ್ ಒಳಗೆ 12% ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಎಷ್ಟು ಬಂದಿರುತ್ತಲ್ಲ, ಅದು ಕಳ್ಕೊಂಡ ಮೇಲೆ ಬಂದಂತ ಆನ್ಸರ್ ಎಕ್ಸಸ್ ಅಂತ. ಈಗ ನಾನು ಏನು ಹೇಳಿದೆ ಅಂತಂದ್ರೆ ಇಲ್ಲೇ ರೇಟ್ ಇಷ್ಟು ಪರ್ಸೆಂಟ್ ಅಂತ ಕೊಟ್ಟಿರಂಗಲ್ಲಪ್ಪ, 12%ಗಿಂತ ಜಾಸ್ತಿ ಅಂತ ಹೇಳಿದೆ ನಾನು ನಿಮಗೆ. ಪರ್ಸೆಂಟೇಜ್ ಕೊಟ್ಟೇ ಇಲ್ಲ. ಕೊಟ್ಟಿಲ್ಲ ಅಂದಾಗ ಅವಾಗ ಏನು ಕೊಟ್ಟಿರ್ತಾನೆ? ಕ್ಯಾಪಿಟಲ್ ಕೊಟ್ಟಿರ್ತಾನೆ. ಕ್ಯಾಪಿಟಲ್ ಕೊಡಲೇಬೇಕು, ಕ್ಯಾಪಿಟಲ್ ಕೊಟ್ಟಿರ್ತಾನೆ. ಕ್ಯಾಪಿಟಲ್ ಮೇಲೆ ನೀವು 12% ಹೊಡೆದು ನೋಡ್ರಿ. 12% ಹೊಡೆದಾಗ ನಿಮಗೆ ಅಮೌಂಟ್ ಸಿಗುತ್ತೆ. ಸೊ 12% ಹೊಡೆದಾಗ ನಿಮ್ಗೆ ಅಮೌಂಟ್ ಸಿಗುತ್ತೆ ಅಂದ್ರೆ ಆ ಅಮೌಂಟ್ಗಿಂತ ಕಡಿಮೆ ಇತ್ತು ಅಂತಂದ್ರೆ ಈಗ ಕೊಟ್ಟಂತದ್ದು ಅವರು ಇಲ್ಲಿ ಇಂಟ್ರೆಸ್ಟ್ ಕ್ಯಾಪಿಟಲ್ ಕೊಟ್ಟಿರ್ತಾರಲ್ಲ, ಈ ಅಮೌಂಟ್ ಕಡಿಮೆ ಇತ್ತಂದ್ರೆ ಕೈ ಬಿಟ್ಬಿಡ್ರಿ, ತಗೊಳಕ್ ಹೋಗ್ಬೇಡ್ರಿ. ಒಂದ್ ವೇಳೆ ಅಮೌಂಟ್ ಜಾಸ್ತಿ ಇತ್ತಂದ್ರೆ ಎಷ್ಟು ಅಮೌಂಟ್ ಜಾಸ್ತಿ ಐತೆ ಅನ್ನೋದು ಇಲ್ಲಿ ತಗೋಬೇಕು. 12%ಗಿಂತ ಎಷ್ಟು ಜಾಸ್ತಿ ಐತೆ ಅನ್ನೋದು ನೋಡ್ಕೊಂಡು ಇಲ್ಲಿ ತಗೋಬೇಕು. ಯಾವಾಗ? ಪರ್ಸೆಂಟೇಜ್ ಕೊಡಲಿಲ್ಲಾಗ. ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಏನು ಕೊಡಲಿಲ್ಲಾಗ
ಪರ್ಸೆಂಟೇಜ್ ಕೊಡಲಿಲ್ಲ ಹಿಂಗೆ ಮಾಡಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ಏನಂತ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ನಮ್ಮ ಕಡೆಯಿಂದ ಆಗತ್ತದ. ಸೊ ಎಕ್ಸಾಮ್ ಓದಾಕತ್ತೀರಿ, ಆಲ್ ದ ಬೆಸ್ಟ್. ನಾಳೆ ದಿನ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸೊ ಇನ್ ಕೇಸ್ ನಿಮ್ಗೇನು ಡೌಟ್ ಅನಿಸಿದ್ದಲ್ಲ ಅದರಲ್ಲಿ ನಮ್ದು ಒಂದು ನಂಬರ್ ಇರುತ್ತಲ್ಲ, ಆ ನಂಬರ್ಗೆ ನೀವೇನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ಹಾವೇರಿಯಲ್ಲಿ PUC ಇಂದ ಹಿಡ್ಕೊಂಡು ಡಿಗ್ರಿ ತನಕ ನಾವೇನು ತೊಗೊತೀವಿ, ಕ್ಲಾಸಸ್ನ ತೊಗೊತೀವಿ ರಿಗಾರ್ಡಿಂಗ್ ಕಾಮರ್ಸ್ ಸಂಬಂಧಪಟ್ಟಂಗೆ. ಸೊ ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.